Let's come to Bible. ನಾವು ಇವತ್ತು ಬೈಬಲ್ ತಿರ್ಗಿಸೋಣ. We'll start our grace teaching. ಕೃಪೆಯ ಬೋಧನೆಯನ್ನು ನಾವು ಪ್ರಾರಂಭಿಸೋಣ. Ephesians 2nd chapter verse 8. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯ. For by grace are you saved through faith, and that not of yourself it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. Hallelujah. Hallelujah. All of you say, I am saved by grace through faith. ನಾನು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. It's so important for us to understand, realize it again and again. It is grace. Grace saved us. ನಾವು ಪದೇ ಪದೇ ಇದನ್ನ ಅರ್ಥ ಮಾಡ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ಏನಂದ್ರೆ ಕೃಪೆ ನಮ್ಮನ್ನು ರಕ್ಷಿಸಿತ್ತು. Salvation, grace provided. ರಕ್ಷಣೆಯನ್ನು ಕೃಪೆ ಒದಗಿಸಿತು. By faith we have taken it. ನಂಬಿಕೆಯಿಂದ ರಕ್ಷಣೆ ತಗೊಂಡ್ವಿ. And every blessing comes like that. ಅದೇ ರೀತಿಯಲ್ಲಿ ಪ್ರತಿಯೊಂದೊಂದು ಆಶೀರ್ವಾದ ಬರ್ತದೆ. In the last few months I've been teaching how we can overcome temptation. How we can overcome sin by grace. ಕಳೆದ ಕೆಲವು ವಾರಗಳಿಂದ ನಾನು ಕಲಿಸ್ಕೊಡ್ತಾ ಇದ್ದೇನೆ, ಕೃಪೆಯ ಮೂಲಕ ಯಾವ ರೀತಿಯಾಗಿ ಶೋಧನೆಗಳನ್ನು ಜಯಿಸಬಹುದು. Our sin nature is removed. ನಮ್ಮ ಪಾಪದ ಸ್ವಭಾವ ತೆಗೆದು ಹಾಕಲ್ಪಟ್ಟಿದೆ. God's nature has come inside. ದೇವರ ಸ್ವಭಾವ ನಮ್ಮಲ್ಲಿ ಬಂದಿದೆ. Now we have the ability to live a sinful life. It's a holy life. ಇವಾಗ ನಮ್ಮಲ್ಲಿ ಒಂದು ಸಾಮರ್ಥ್ಯ ಇದೆ, ನಾವು ಪರಿಶುದ್ಧ ಜೀವನ ಜೀವಿಸುವಂತೆ. And if we change our thinking, no condemnation for us. ನಮ್ಮ ಮನಸ್ಸನ್ನು, ನಮ್ಮ ಯೋಚನೆಯನ್ನು ಬದಲಾಯಿಸಿದ್ರೆ ನಮಗೆ ಖಂಡನೆನೇ ಇರಲ್ಲ. When we walk, with the spiritual mind. ನಾವು ಆತ್ಮಿಕ ಮನಸ್ಸುಳ್ಳವರಾಗಿ ನಡೆದಾಗ ಖಂಡನೆನೇ ಇಲ್ಲ. Hallelujah. Hallelujah. Now come with me to Romans 10th chapter. ಇವಾಗ ರೋಮ 10ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. Verse 2 and 3. ರೋಮ 10ನೇ ಅಧ್ಯಾಯ 2-3. I'll spend some time here in these scriptures. ಈ ಕೆಲವು ವಾಕ್ಯಗಳಲ್ಲಿ ನಾನು ಸ್ವಲ್ಪ ಸಮಯ ಕಳೀತೇನೆ. ರೋಮ 10ನೇ ಅಧ್ಯಾಯ 2-3. No, we will read verse 1 to 3. It will be good. ಮೊದಲನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ಓದ್ತೇನೆ. ರೋಮ 10ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯ. ಸಹೋದರರೇ, ಇಸ್ರಾಯೇಲರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಮನೋಭಿಲಾಷೆಯು, ದೇವರಿಗೆ ನಾನು ಮಾಡುವ ವಿಜ್ಞಾಪನೆಯೂ ಆಗಿದೆ. ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. Hallelujah. This is very nice. He says, my heart's desire and prayer to God for Israel is that they might be saved. ನೋಡ್ರಿ, ಮೊದಲನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ಎಷ್ಟು ಚೆನ್ನಾಗ ಅಂತ ಹೇಳ್ತಾ ಇದ್ದಾನೆ. ನನ್ನ ಮನೋಭಿಲಾಷೆ ಮತ್ತು ವಿಜ್ಞಾಪನೆ ಆಗಿದೆ ಏನಂದ್ರೆ ಇಸ್ರಾಯೇಲರು ರಕ್ಷಣೆ ಹೊಂದಬೇಕು. What is Paul's heart's desire? ಪೌಲನ ಮನೋಭಿಲಾಷೆ, ಹೃದಯದ ಆಸೆ ಏನು? Israel should be saved. ಇಸ್ರಾಯೇಲರು ರಕ್ಷಣೆ ಹೊಂದಬೇಕು. And he is praying. ಮತ್ತು ಪೌಲನ್ ಪ್ರಾರ್ಥಿಸ್ತಾ ಇದ್ದಾನೆ. So that is good. Then he says, I bear them record that they have a zeal of God, but not according to the knowledge. ಮತ್ತು 2ನೇ ವಾಕ್ಯದಲ್ಲಿ ಹೇಳ್ತಿದೆ, ಅವರಿಗೆ ದೇವರಲ್ಲಿ ಆಸಕ್ತರಾಗಿದ್ದಾರೆ ಎಂದು ನಾನು ಸಾಕ್ಷಿ ಕೊಡ್ತೇನೆ, ಆದರೆ ಜ್ಞಾನ ಅನುಸಾರವಾಗಿ ಇಲ್ಲ. Say in Kannada, all of it. ನನ್ನಿಂದ ಹೇಳ್ರಿ. ಅವರಲ್ಲಿ ದೇವರ ಕ್ಷಮಿಸಿ, ಅವರು ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಸಾಕ್ಷಿ ಕೊಡುತ್ತೇನೆ, ಅವರ ಆಸಕ್ತಿಯು ಜ್ಞಾನ ಅನುಸಾರವಾಗಿ ಇಲ್ಲ. First verse, what he says? ಮೊದಲನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಪೌಲನು? My heart's desire is ನನ್ನ ಮನೋಭಿಲಾಷೆ ಏನು? they should be saved. ಯಾರು ಅಂದ್ರೆ ಇಸ್ರಾಯೇಲ್ ರಕ್ಷಣೆ ಹೊಂದಬೇಕು. Yes or no? ಹೌದಾ ಇಲ್ಲ? No, Israel is saved or unsaved? ನೀವ್ ಹೇಳ್ರಿ, ಇಸ್ರಾಯೇಲ್ ರಕ್ಷಿಸಲ್ಪಟ್ಟಿದ್ದಾರೆ, ರಕ್ಷಿಸಲ್ಪಟ್ಟಿಲ್ಲ? Hello. Paul's heart's desire and prayer is Israelites should be saved. ಪೌಲನ ಮನೋಭಿಲಾಷೆ, ಹೃದಯದ ಆಸೆಯು ಮತ್ತು ಪ್ರಾರ್ಥನೆ ಏನಾಗಿದೆ? ಇಸ್ರಾಯೇಲರು ರಕ್ಷಣೆ ಹೊಂದಬೇಕು. Now my question is, are they saved or unsaved? ಈಗ ನನ್ನ ಪ್ರಶ್ನೆ, ಇಸ್ರಾಯೇಲ್ ರಕ್ಷಣೆ ಹೊಂದಿದ್ದಾರಾ ಹೊಂದಿಲ್ಲ? ಹೊಂದಿಲ್ಲ. Because they are not saved, he is praying, save them. ರಕ್ಷಣೆ ಹೊಂದಿಲ್ಲ, ಅದಕ್ಕಾಗಿಯೇ ಪೌಲನು ಹೇಳ್ತಾರೆ ರಕ್ಷಿಸು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. Hallelujah. Am I clear? ಇಷ್ಟ ಅರ್ಥ ಆಯ್ತಾ? Oregon somewhere, ಎಲ್ಲಾದ್ರೂ ಹೋದ್ರ ಅಷ್ಟು ಅರ್ಥ ಆಯ್ತಾ? ಎಲ್ಲಿಯೋ ಹೋಗಿ
Israel, Jordan River, all those things will come in mind again. Now look here. Again asking, Israelites, are they saved or not saved? ಇಸ್ರಾಯೇಲ್ ರಕ್ಷಣೆ ಹೊಂದಿದ್ದಾರಾ ಹೊಂದಿಲ್ಲ? So for what Paul is praying? ಪೌಲನು ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ? Israelites should get saved. ಇಸ್ರಾಯೇಲ್ ರಕ್ಷಣೆ ಹೊಂದಬೇಕು. That is okay for me. ಅದು ಕೂಡ ಪರವಾಗಿಲ್ಲ. But he is telling these people have a zeal of God. ಮುಂದೆ ಹೇಳ್ತಾ ಇದ್ದಾನೆ, ಇವರಿಗೆ ದೇವರಲ್ಲಿ ಆಸಕ್ತಿ ಇದೆ. Means they are not born again, but they have a desire for God. ಅಂದ್ರೆ ಅವರು ರಕ್ಷಣೆ ಹೊಂದಿಲ್ಲ, ಹೊಸದಾಗಿ ಹುಟ್ಟಿಲ್ಲ, ಆದ್ರೂ ದೇವರಿಗಾಗಿ ಆಸೆ ಇದೆ, ಆಸಕ್ತಿ ಇದೆ. Hallelujah. They have a zeal of God. ದೇವರಿಗೆ ಆಸಕ್ತಿ ಇದೆ. They love God. ದೇವರನ್ನು ಪ್ರೀತಿಸ್ತಾರೆ. But no knowledge. ಆದ್ರೆ ಜ್ಞಾನನೇ ಇಲ್ಲ. Hallelujah. Many people have a zeal of God. ನೋಡ್ರಿ, ಬಹಳ ಜನರಿಗೆ ದೇವರಲ್ಲಿ ಆಸಕ್ತಿ ಇದೆ, ಆಸೆ ಇದೆ. I know there are many Christians. ಎಷ್ಟೊಂದು ಕ್ರೈಸ್ತರಿದ್ದಾರೆ. Especially Christians, they love God. ಎಷ್ಟೊಂದು ಕ್ರೈಸ್ತರು ದೇವರನ್ನು ಪ್ರೀತಿಸ್ತಾರೆ. They have a zeal of God. ದೇವರಲ್ಲಿ ಆಸಕ್ತಿ ಇದೆ. That's why they leave the chapel there in the street only and come inside. ಅದಕ್ಕಾಗಿ ಒಳಗ್ ಬರಕ್ಕಿಂತ ಮುಂಚೆ ಚಪ್ಪಲಿ ಬಿಟ್ಟು ಬರ್ತಾರೆ. What all they do? ಏನೆಲ್ಲ ಮಾಡ್ತಾರೆ. But no knowledge. ಆದ್ರೆ ಜ್ಞಾನ ಇಲ್ಲ. No knowledge, no salvation. ಜ್ಞಾನ ಇಲ್ಲ, ರಕ್ಷಣೆ ಇಲ್ಲ. Then he says, what is the real problem? ಮುಂದೆ ನೋಡೋಣ, 3ನೇ ವಾಕ್ಯದಲ್ಲಿ ಏನ್ ಸಮಸ್ಯೆ ಇವ್ರು? For they being ignorant of God's righteousness, going about to establish their own righteousness, have not submitted themselves unto the righteousness of God. 3ನೇ ವಾಕ್ಯ, ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ. Hallelujah. Now what is their problem? ಈಗ ಹೇಳ್ರಿ, ಇವ್ರ ಸಮಸ್ಯೆ ಏನು? They have a zeal for God. ನೋಡ್ರಿ, ಇವ್ರಿಗೆ ದೇವರಲ್ಲಿ ಆಸಕ್ತಿ ಇದೆ. It's not they don't want God. They want God. They have zeal. They want to do. But their problem is they have no knowledge. ಅವ್ರಿಗೆ ದೇವ್ರು ಬೇಕಾಗಿಲ್ಲಪ್ಪ, ಏನ್ ಬೇಡ ಅಂತ ಇಲ್ಲ. ದೇವ್ರ ಆಸಕ್ತಿ ಇದೆ, ದೇವ್ರಿಗಾಗಿ ಏನೋ ಮಾಡ್ಬೇಕು, ದೇವ್ರು ಅಂತ ಹೇಳ್ತಾರೆ, ಆದ್ರೆ ಅವರಲ್ಲಿ ಜ್ಞಾನ ಇಲ್ಲ. They have no knowledge. ಅವರಲ್ಲಿ ಜ್ಞಾನ ಇಲ್ಲ. What knowledge they don't have? ಯಾವ ಜ್ಞಾನ ಇಲ್ಲ, ಎಂತ ಜ್ಞಾನ ಇಲ್ಲ? Ignorant of God's righteousness. ಅಂದ್ರೆ ದೇವರ ನೀತಿವಂತಿಕೆಯ ಬಗ್ಗೆ ಅವರು ಜ್ಞಾನವಿಲ್ಲದವರಾಗಿದ್ದಾರೆ. Say in Kannada, all of you. ನಾನಿಂದ ಹೇಳಿದೆ, ದೇವರ ನೀತಿವಂತಿಕೆಯ ಬಗ್ಗೆ ಅವರು ಜ್ಞಾನವಿಲ್ಲದವರಾಗಿದ್ದಾರೆ. But they are going about to establish their own righteousness. ಆದ್ರೆ ಅವರು ಏನ್ ಮಾಡ್ತಾರೆ? ತಮ್ಮ ಸ್ವಂತ ನೀತಿಯನ್ನೇ ಸ್ಥಾಪಿಸಬೇಕು ಅಂತ ಪ್ರಯತ್ನಿಸ್ತಾರೆ. They have not submitted themselves to the righteousness of God. ಮುಂದೆ ಹೇಳ್ತಿದೆ, ದೇವರ ನೀತಿವಂತಿಕೆಗೆ ತಮ್ಮನ್ನು ಒಪ್ಪಿಸಿಕೊಡಲಿಲ್ಲ, ಅಧೀನರಾಗಿ ಮಾಡ್ಕೊಳ್ಳಿಲ್ಲ. Now Paul is talking about two types of righteousness. ಇಲ್ಲಿ ಪೌಲನು 2 ತರದ ನೀತಿವಂತಿಕೆ ಬಗ್ಗೆ ಮಾತಾಡ್ತಿದ್ದಾರೆ. Hallelujah. One is righteousness of God. 2 ತರದ ನೀತಿವಂತಿಕೆ. ಮೊದಲನೇದು ದೇವರ ನೀತಿವಂತಿಕೆ. Second one is their own righteousness. ಎರಡನೇದು ಅವರ ಸ್ವಂತ ನೀತಿವಂತಿಕೆ. All of us say righteousness of God. Righteousness of God. Their own righteousness. Their own righteousness. ನಾನಿಂದ ಹೇಳಿ, ದೇವರ ನೀತಿವಂತಿಕೆ, ಅವರ ಸ್ವಂತ ನೀತಿವಂತಿಕೆ. Even now this is happening. ಈ ವಿಷಯ ಈಗಲೂ ನಡೀತಾ ಇದೆ. The real challenge for us to understand grace is we believe in our own righteousness. ನಮ್ಮೆಲ್ಲರಿಗೆ ಕೃಪೆ ಬಗ್ಗೆ ಅರ್ಥ ಯಾಕೆ ಆಗ್ತಾ ಇಲ್ಲ, ಯಾಕಿಷ್ಟು ಕಷ್ಟ ಅಂದ್ರೆ ನಾವು ನಮ್ಮ ನೀತಿವಂತಿಕೆಯಲ್ಲಿ ನಂಬ್ತೇವೆ. We think to have a relationship with God, it depends on our goodness. We have to do something. ದೇವರೊಟ್ಟಿಗೆ ನಾನು ಒಳ್ಳೆ ಸಂಬಂಧ ಇಟ್ಕೊಳ್ಬೇಕಪ್ಪ ಅಂದ್ರೆ ನನ್ನ ಒಳ್ಳೆತನ, ನಾನು ಒಳ್ಳೆ ಕಾರ್ಯ ಮಾಡಿದ್ರೇನೆ ಸಂಬಂಧ ಇಟ್ಕೊಳ್ಬಹುದು ಅಂತ ನಂಬ್ತೇವೆ. Now listen to me. ಈ ಕಡೆ ಕೇಳಿ. To get anything from God, anything, if you want from God, means that doesn't need your righteousness. ನಾನು ಹೇಳ್ತೇನೆ, ದೇವರಿಂದ ಏನಾದ್ರೂ ಬೇಕು, ಏನಾದ್ರೂ ಹೊಂದ್ಕೊಳ್ಬೇಕಾದ್ರೆ ನಿಮ್ ನೀತಿವಂತಿಕೆ, ನಿಮ್ ಒಳ್ಳೆ ಕಾರ್ಯಗಳು ಬೇಕಾಗಿಲ್ಲ. I have attended
all type of prayer meetings. ನಾನು ಎಷ್ಟೊಂದು ಪ್ರಾರ್ಥನೆ ಕೂಟಗಳಿಗೆ ಹೋಗಿದ್ದೇನೆ. Sometimes this youth conference, youth meetings are real terrible. It is. ಕೆಲವೊಂದ್ಸಲ ಯವನಸ್ಥರ ಕೂಟ ಅಂತ ಹೇಳಿದ್ರೆ ನೋಡಿದ್ರೆ ಬಹಳ ಅಲ್ಲಿ ಕಷ್ಟಕರವಾಗಿದೆ. How many of you pray 2 hours daily? ಅಲ್ಲಿ ಕೇಳ್ತಾರೆ ಎಷ್ಟು ಜನ ನೀವು ಒಂದ್ ದಿನಕ್ಕೆ 2 ತಾಸು ಪ್ರಾರ್ಥಿಸ್ತೀರಾ? Everybody will lift hand. ಎಲ್ಲರೂ ಕೈ ಎತ್ತಾರೆ. But I know these fellows, they stayed with me in the room, they never prayed. ನನ್ಗೆ ಗೊತ್ತು ಇವೆಲ್ಲ ಹುಡುಗರು ನಮ್ಮ ಜೊತೆಲಿ ಇರ್ತಾ ಇದ್ರು, ಅವ್ರು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ. ಮಾಡಾದವ್ರು ಕೈ ಎತ್ತಾರೆ. If I don't lift hand, that fellow will shout at me. Better to lift hand. ಯಾರೇ ಪ್ರಾರ್ಥನೆ ಮಾಡಲ್ಲ ಅವರು ಹೇಳ್ತಾರೆ ನಾವು 2 ತಾಸು ಪ್ರಾರ್ಥಿಸ್ತೇವೆ ಅಂತ, ಯಾಕಂದ್ರೆ ಕೈ ಎತ್ತಲಿಲ್ಲ ಅಂದ್ರೆ ಬೈತಾರಲ್ಲ. So those who are not lifted their hand, message will go only to them. ಯಾರ್ಯಾರು ಕೈ ಎತ್ತಿರ್ಲಿಲ್ಲ ಅವ್ರಿಗಷ್ಟೇ ಮೆಸೇಜ್ ಹೋಗ್ತಿದೆ. 2 hours you cannot pray. You want blessing from God? Don't expect anything. 2 ತಾಸು ಪ್ರಾರ್ಥನೆ ಮಾಡಕ್ಕಾಗ್ಲಿಲ್ಲ, ದೇವ್ರ ಆಶೀರ್ವಾದ ಬೇಕಾ ನಿನ್ಗೆ? ಏನು ಸಿಗಲ್ಲ ನಿನ್ಗೆ. You want money? No, you will not get. You want a good education? You will nothing. You will get. You want, at least you have to spend 1 hour with God or 2 hours. ನಿಂಗೆ ಹಣ ಬೇಕಾ, ನಿನ್ಗೆ ಯಶಸ್ಸು ಬೇಕಾ ಅಂದ್ರೆ ಕನಿಷ್ಠ ಪಕ್ಷ 1 ತಾಸು ಅಥವಾ 2 ತಾಸು ಪ್ರಾರ್ಥನೆ ಮಾಡ್ಲೇಬೇಕು. More you pray, more you will get. ಎಷ್ಟು ಜಾಸ್ತಿ ಪ್ರಾರ್ಥಿಸ್ತಿ ಅಷ್ಟು ಜಾಸ್ತಿ ಸಿಗ್ತದೆ. More you should read Bible. ಜಾಸ್ತಿ ಬೈಬಲ್ ಓದ್ಬೇಕು. Only then God will bless you. Otherwise God will not bless you. ಅವಾಗಷ್ಟೇ ದೇವರು ಆಶೀರ್ವದಿಸ್ತಾನೆ, ಇಲ್ಲಾಂದ್ರೆ ಮಾಡಲ್ಲ. So what I understood is, ನನ್ಗೇನ್ ಅರ್ಥ ಆಯ್ತಂದ್ರೆ, if I want something from God, I should pray more, read Bible more. ನನ್ಗೇನ್ ಅರ್ಥ ಆಗಿತ್ತಂದ್ರೆ, ನನ್ ದೇವ್ರಿಗೆ ಏನಾದ್ರೂ ಬೇಕಾದ್ರೆ ನಾನು ಜಾಸ್ತಿ ಪ್ರಾರ್ಥಿಸ್ಬೇಕು, ಜಾಸ್ತಿ ಬೈಬಲ್ ಓದ್ಬೇಕು. We all have this or no? ಇಂಥ ಮಾತು ನಮ್ಮ ಎಲ್ಲರ ಮನಸ್ಸಲ್ಲಿ ಇದೆಯಾ ಇಲ್ಲ? ಏನಾದ್ರು ಆಗಿಲ್ಲ ನಾವು ಹುಡುಗ್ರಿ ಯಾಕೆ ಆಗಿಲ್ಲ, ನಾವು ಪ್ರೇಯರ್ ಮಾಡಿಲ್ಲ, ಅದಕ್ಕೆ ದೇವ್ರು ನಮಗೆ ಕೊಟ್ಟಿಲ್ಲ. ಏನೋ ನಮ್ಮ ಜೀವನದಲ್ಲಿ ಆಗ್ಲಿಲ್ಲ ಅಂದ್ರೆ ನಾವೇನಂತೇವೆ, ನಾನು ಪ್ರೇಯರ್ ಮಾಡಿಲ್ಲ ಅದಕ್ಕೆ ದೇವ್ರು ಕೊಟ್ಟಿಲ್ಲ. Listen. ಕೇಳ್ರಿ. We have to pray, we have to read Bible. I'm not denying it. ನಾವು ಬೈಬಲ್ ಓದ್ಬೇಕು, ಪ್ರೇಯರ್ ಮಾಡ್ಬೇಕು, ಅದು ಮಾಡಬಾರ್ದು ಅಂತ ಹೇಳ್ತಿಲ್ಲ. To get from God, there is no need for you to do anything. ದೇವರಿಂದ ಹೊಂದ್ಕೊಳ್ಬೇಕು ಅಂತಿರುವಾಗ ನೀವ್ ಏನು ಮಾಡದೇ ಬೇಕಾಗಿಲ್ಲ. Grace provides freely. ಕೃಪೆ ಉಚಿತವಾಗಿ ನಿಮ್ಗೆ ಕೊಡ್ತಿದೆ. All that you need is faith to possess it. ನಿಮ್ಗೆ ಏನ್ ಬೇಕು? ನಿಮ್ ನಂಬಿಕೆ ಅಷ್ಟೇ ಬೇಕು, ಅದನ್ನು ಸ್ವಾಧೀನ ಮಾಡ್ಕೊಳ್ಳೋಕೆ, ತಗೊಳಕ್ಕೆ. But these Israelites were not like that. ಆದ್ರೆ ಇಸ್ರಾಯೇಲರು ಆ ರೀತಿಯಾಗಿ ಇರ್ಲಿಲ್ಲ. That's why he is telling, I bear them record. I am a witness for these fellows. They have a zeal of God. ಅದಕ್ಕಾಗಿ ಅದನ್ನ ಹೇಳ್ತಾ ಇದ್ದಾನೆ, ಅವರ ವಿಷಯದಲ್ಲಿ ನಾನು ಸಾಕ್ಷಿ ಕೊಡ್ತೇನೆ, ಅವರಿಗೆ ದೇವರಲ್ಲಿ ಆಸಕ್ತಿ ಇದೆ. They don't know God's righteousness. They are establishing their own righteousness. ಅವ್ರಿಗೆ ದೇವ್ರ ನೀತಿವಂತಿಕೆ ಗೊತ್ತಿಲ್ಲ, ತಮ್ಮ ಸ್ವಂತ ನೀತಿಯನ್ನ ಸ್ಥಾಪಿಸ್ತಾ I told you, ಇದ್ದಾರೆ. I come from a Hindu background. I went to every prayer meeting. ನಾನು ನಿಮ್ಗೆ ಹೇಳ್ತೇನೆ, ನಾನು ಹಿಂದೂ ಕುಟುಂಬದಿಂದ ಬಂದಿರೋ ಕಾರಣ ಯಾವುದೇ ಪ್ರೇಯರ್ ಮೀಟಿಂಗ್ ಅಂದ್ರೆ ಹೋಗ್ತಿದ್ದೆ. Anybody prayer meeting means immediately take Bible and go. ಯಾರಾದ್ರೂ ಪ್ರೇಯರ್ ಮೀಟಿಂಗ್ ಆದ್ ನೋಡ ಅಂತ ಹೇಳಿದ್ರೆ ನಾನು ಬೈಬಲ್ ತಗೊಂಡು ಓಡ್ತಿದ್ದೆ. And they told me, if God has to bless you, God will see your knees. ಮತ್ತು ಅಲ್ಲಿ ಜನರು ಹೇಳ್ತಿದ್ರು, ದೇವ್ರನ್ನ ಆಶೀರ್ವದಿಸಬೇಕಾದ್ರೆ ನಿನ್ ಮೊಣಕಾಲ್ ನೋಡ್ತಾನೆ. How is your knees? ನಿನ್ ಮೊಣಕಾಲ್ ಯಾವ ರೀತಿ? Are you praying in knees? ನಿನ್ ಮೊಣಕಾಲೂರಿ ಪ್ರಾರ್ಥಿಸ್ತಾ Are you reading Bible in knees? ಮೊಣಕಾಲೂರಿ ಬೈಬಲ್ ಓದ್ತಿದ್ಯಾ? Is there any mark in the knees? ಮೊಣಕಾಲ್ ಮೇಲೆ ಏನಾದ್ರೂ ಮಾರ್ಕ್ ಇದೆಯಾ? Then I will tell you what you are. ಅವಾಗ್ಲೇ ನೀನ್ ಯಾರು ಅಂತ ಗೊತ್ತಾಗ್ತದೆ. So I used to think, if God has to give me, He will come and check my knees, you know. ನಾನು ಯೋಚನೆ ಮಾಡ್ತಿದ್ದೆ, ದೇವ್ರು ನನಗೆ ಕೊಡ್ಬೇಕಾದ್ರೆ ಮೊದ್ಲು ಬಂದು ನನ್ನ ಮೊಣಕಾಲನ್ನು ಪರೀಕ್ಷಿಸ್ತಾನೆ, ಹುಡುಕ್ತಾನೆ, ನೋಡ್ತಾನೆ. Then, you know, in this convent school, no, they have to send you inside. Teachers will check their shoes whether it is neat or not. ಕಾನ್ವೆಂಟ್ ಸ್ಕೂಲ್ ಅಲ್ಲಿ ಮಕ್ಕಳನ್ನ ಒಳಗೆ ಕಳಿಸ್ಬೇಕಾದ್ರೆ ಟೀಚರ್ ಎಲ್ಲ ಶೂಸ್ ನೋಡ್ತಾರೆ, ಶೂಸ್ ಸರಿಯಾಗಿದೆಯಾ ಇಲ್ಲ. Otherwise they'll give punishment. ಇಲ್ಲಾಂದ್ರೆ ಶಿಕ್ಷೆ So ಕೊಡ್ತಾರೆ. I used to think, I started, God will see the knees first. So better to make some mark, you know, better to kneel down so that we can get from God. ಅದಕ್ಕಾಗಿ ನಾನು ಯೋಚನೆ ಮಾಡ್ತೀನಿ, ದೇವ್ರು ಮೊಣಕಾಲ್ ನೋಡ್ತಾನಪ್ಪ, ಚೆಕ್ ಮಾಡ್ತಾನ ಅಂತ ಏನೋ ಒಂದು ಗಾಯ ಮಾಡ್ಕೊಂಡು ದೇವ್ರಿಗೆ ಹೊಂದ್ಕೊಳ್ಬೇಕಲ್ಲ. Hallelujah. If first they'll talk about prayer and Bible. ಮೊದಲು ಬೈಬಲ್ ಪ್ರೇಯರ್ ಬಗ್ಗೆ ಮಾತಾಡ್ತಾರೆ. Then they said, unless you fast and pray, don't expect anything from God. ಮೂರನೇದಾಗಿ ಏನ್ ಹೇಳ್ತಾರೆ? ಉಪವಾಸ ಪ್ರಾರ್ಥನೆ ಮಾಡೋವರೆಗೆ ದೇವರಿಂದ ಏನು ಅಪೇಕ್ಷೆ. Everything they'll tell, fast and pray. ಯಾವ್ದು ಹೇಳಿದ್ರು ಉಪವಾಸ ಪ್ರಾರ್ಥನೆ. You want a job, fast and pray. ನೌಕರಿ ಬೇಕಾ? ಉಪವಾಸ ಪ್ರಾರ್ಥನೆ ಮಾಡಿ. You want to marry, fast and pray. ಮದುವೆ ಆಗ್ಬೇಕಾ? ಉಪವಾಸ ಪ್ರಾರ್ಥನೆ ಮಾಡಿ. I'm not joking. I have done it. That's why I can tell. ನಾನು ಸುಮ್ಮನೆ ಹಾಸ್ಯಗಾಗಿ ಹೇಳ್ತಾ ಇಲ್ಲ, ನಾನು ಮಾಡಿದ್ದೇನೆ. Many days I fasted and prayed for my marriage. ನನ್ನ ಮದುವೆಗಾಗಿ ನಾನು ಎಷ್ಟು ದಿನ ಉಪವಾಸ Can you ಪ್ರಾರ್ಥನೆ imagine? ಮಾಡಿದೆ. Just before the marriage, 40 days I fasted and prayed. ಊಹಿಸ್ಕೊಳ್ಬೋದಾ? ಮದುವೆಕ್ಕಿಂತ ಮುಂಚೆ 40 ದಿನ ಉಪವಾಸ ಪ್ರಾರ್ಥನೆ I ಮಾಡಿದೆ. was looking like very thin at the time of day of wedding. ಮದುವೆ ದಿನ ನಾನು ಬಹಳ ತೆಳ್ಳಗೆ ಕಾಣ್ತಾ ಇದ್ದೆ. Why? When I fast and pray, God's presence will come.
then marriage will be blessed. ನಾನು ಅನ್ಕೊಂಡಿದ್ದೆ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಪ್ರಸನ್ನತೆ ಬರ್ತಿದೆ, ಆ ಮದುವೆ ಆಶೀರ್ವದಿಸಲ್ಪಡುತ್ತೆ. Otherwise God will not give me a girl. Better I fast and pray. ನಾನು ಉಪವಾಸ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ದೇವ್ರ ನನಗೆ ಹುಡುಗಿ ಕೊಡಲ್ಲ. Hello. Grace. ಕೃಪೆ. Always say grace. Grace. ಎಲ್ಲರೂ ಹೇಳಿ ಕೃಪೆ. It sounds very well in Kannada. Everybody say ಕೃಪೆ. ಜೋರಾಗಿ. ಕೃಪೆ. You know, to get a job, to get a girl or boy, marriage, to get a child, everything is a grace. ನೌಕರಿ ಬೇಕಾ, ಮಕ್ಕಳಾಗ್ಬೇಕಾ ಅಥವಾ ಮದುವೆ ಆಗ್ಬೇಕಾ, ಎಲ್ಲ ಕೃಪೆನೆ. You know, you don't have to go through all these things. ಈ ಎಲ್ಲ ರೀತಿಯಲ್ಲಿ ಹೋಗೋದು ಬೇಕಾಗಿಲ್ಲ. Hallelujah. Even healing is a grace. ಸ್ವಸ್ಥತೆಯು ಕೃಪೆನೆ. Why you will get healing? ನೀವು ಯಾಕೆ ಸ್ವಸ್ಥತೆ ಹೊಂದ್ಕೊಳ್ತೀರಿ? Because by his stripes you are healed. ಯಾಕೆಂದ್ರೆ ಯೇಸುವಿನ ಬಾಸುಂಡೆಗಳಿಂದ ನಿಮಗೆ ಗುಣ ಆಗಿದೆ. Hallelujah. Are you with me? ನನ್ನ ಜೊತೆಗಿದ್ದೀರಾ, ಕೇಳ್ತಾ ಇದ್ದೀರಾ? Why you will become rich? ನೀವು ಯಾಕೆ ಶ್ರೀಮಂತರಾಗ್ತೀರಿ? By his grace. ಆತನ ಕೃಪೆಯಿಂದ. He took our property. He took our poverty. He has made us rich. ಯೇಸು ಸ್ವಾಮಿ ನಮ್ಮ ಬಡತನ ತಗೊಂಡು ಆತನು ಬಡವನಾದನು, ನಮ್ಮನ್ನು ಶ್ರೀಮಂತರಾಗಿ ಮಾಡಿದನು. The problem is, it is so easy, we can't believe it. ಸಮಸ್ಯೆ ಏನಂದ್ರೆ ಇದು ಇಷ್ಟು ಸುಲಭವಾಗಿದೆ, ನಾವು ನಂಬ್ತಾ ಇಲ್ಲ. It is difficult to believe. ಇದು ನಂಬಕ್ಕೆ ಕಷ್ಟ. Say, I know the grace of my Lord Jesus Christ. Even though he was rich, he became poor, rich. ನನಗೆ ಯೇಸು ಕ್ರಿಸ್ತನ ಕೃಪೆಯು ಗೊತ್ತಾಗಿದೆ. ಆತನು ಶ್ರೀಮಂತರಾಗಿದ್ದರು, ನಾನು ಶ್ರೀಮಂತನಾಗಬೇಕೆಂದು ನನಗಾಗಿ ಬಡವನಾದನು. Honestly, keep your hand on the chest and tell how many of you really believe. ಈ ವಾಕ್ಯ ನಿಮ್ ಹೃದಯದಲ್ಲಿ ಮೇಲೆ ಕೈ ಇಟ್ಟು ನಂಬಿ ಹೇಳ್ರಿ ಏನಂದ್ರೆ ಎಷ್ಟು ಜನ ನಂಬ್ತೀರಿ ಈ ವಾಕ್ಯ? ನಿಜವಾಗಿ ನಂಬ್ತೀರಾ? ನಿಜವಾಗಿ ನಂಬ್ತೀರಾ ನೀವು ಶ್ರೀಮಂತರಾಗ್ತೀರಂತ? By his grace you become rich. ಆತನ ಕೃಪೆಯಿಂದ ಶ್ರೀಮಂತರಾಗ್ತೀರಿ ಅಂತ ನಂಬ್ತೀರಾ ನಿಜವಾಗ್ಲೂ? ಇಲ್ಲ, ಅದು ಸುಮ್ಮನೆ, ಅದು ಬೈಬಲ್. ಅದು ನೀವು ದುಡಿಯಬೇಕು, ಬೆವರು ಸುರಿಸಬೇಕು. ಸುಮ್ಮನೆ ಆಗ್ತದ? ಸುಮ್ಮನೆ ಕೃಪೆ ಅವೆಲ್ಲ ಆಗಲ್ಲ. ಅದು ಯು ಹ್ಯಾವ್ ಟು ಸ್ಟ್ರಗಲ್. ಸುಮ್ಮನೆ ಹೇಗಾಗ್ತದೆ? ಕೃಪೆಯಿಂದ ನೀವು ಕಷ್ಟ ಪಡಬೇಕು, ಅವಾಗ್ಲೇ ಆಗ್ತದೆ. Now what is the problem here? ಇಲ್ಲಿ ಸಮಸ್ಯೆ ಏನು? Believing is very difficult. ನಂಬೋದೇ ಕಷ್ಟ. Believing, I mean, there's a real problem is believing. ದೊಡ್ಡ ಸಮಸ್ಯೆ ನಾವು ನಂಬ್ತಾನೆ ಇಲ್ಲ. If I tell you walk 7 hills and come, God will bless you, I tell you surely you will do it. ನಾನು ನಿಮಗೆ ಹೋಗಿ 7 ಗುಡ್ಡಗಳನ್ನು ಏರಿ ಬರ್ರಿ ದೇವರ ಆಶೀರ್ವದಿಸ್ತಾನೆ ಅಂದ್ರೆ ನೀವು ಮಾಡ್ತೀರಿ. I have done all those things. By walking I have climbed 7 hills. ನಾನು ಎಷ್ಟೊಂದು ಇದೆಲ್ಲ ಮಾಡಿದ್ದೇನೆ. Because man always thinks to get something he has to do. ಮನುಷ್ಯನು ಯಾವಾಗ್ಲೂ ಯೋಚನೆ ಮಾಡ್ತಾನೆ ಏನಾದ್ರೂ ಹೊಂದ್ಕೊಳ್ಬೇಕಾದ್ರೆ ನಾನು ಮಾಡ್ಬೇಕು. I'll tell you, to get from God there is no need to do anything. ನಾನು ನಿಮ್ಗೆ ಹೇಳ್ತೇನೆ ಕೇಳ್ರಿ, ದೇವರಿಂದ ಹೊಂದ್ಕೊಳ್ಬೇಕಾದ್ರೆ ನೀವ್ ಏನು ಮಾಡ್ಬೇಕಾಗಿಲ್ಲ. To get from man you have to work. ಮನುಷ್ಯರಿಂದ ಹೊಂದ್ಕೊಳ್ಬೇಕಾದ್ರೆ ಕೆಲಸ ಮಾಡ್ಬೇಕು. To get anything from God, what the grace provides, it is not your work. It is not your work. It is just your faith. ನಾನು ಹೇಳ್ತೇನೆ, ದೇವರಿಂದ ಏನಾದ್ರೂ ಕೃಪೆ ಒದಗಿಸಿದಂದು ಹೊಂದ್ಕೊಳ್ಬೇಕಾದ್ರೆ ನಿಮ್ಮ ಕಾರ್ಯಗಳಲ್ಲ, ನಿಮ್ಮ ನಂಬಿಕೆ ಅಷ್ಟೇ. Now the problem with Israel is, ಇಸ್ರಾಯೇಲಲ್ಲಿ ಏನ್ ಸಮಸ್ಯೆ ಇತ್ತು? you know, Paul is so much broken because he was one among them. ನೋಡ್ರಿ, ಪೌಲನು ಆತನ ಇಷ್ಟು ಮುರಿದವನಾಗಿದ್ದಾನೆ, ದುಃಖದಿಂದ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವನು ಅವರಲ್ಲಿ ಒಂದಾಗಿದ್ದ. They have a zeal for God. ಆತನ ಹೇಳ್ತಾನೆ ಅವರಿಗೆ ದೇವರಲ್ಲಿ ಆಸಕ್ತಿ ಇದೆ, but no knowledge. ಆದ್ರೆ ಜ್ಞಾನ ಇಲ್ಲ. They think they have to establish their own righteousness. ಅವ್ರಿಗನಿಸ್ತದೆ ಅವ್ರು ತಮ್ಮ ಸ್ವಂತ ನೀತಿಯನ್ನು ಸ್ಥಾಪಿಸ್ತಾರೆ. They have lot of rules and regulation. ಇಸ್ರಾಯೇಲಲ್ಲಿ ಬಹಳ ನಿಯಮಗಳನ್ನೆಲ್ಲ ಪಾಲಿಸ್ತಾರೆ. So many rules and regulations they have. You have to do this, you have to do that, you have to do this. If I do all these things, then I can have relationship with God. Otherwise you cannot have relationship with God. ಇಸ್ರಾಯೇಲರು ಎಷ್ಟೊಂದು ನಿಯಮಗಳನ್ನು ಪಾಲಿಸ್ತಾರೆ. ಇದು ಮಾಡ್ಬೇಕು, ಅದು ಮಾಡ್ಬೇಕು, ಇದೆಲ್ಲ ಮಾಡಿದ್ರೇನೆ ದೇವರೊಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕು, ಇಲ್ಲಂದ್ರೆ ಆಗಲ್ಲ. Now the story is not over. ನೋಡ್ರಿ, ಕತೆ ಇಲ್ಲಿಗೆ ನಿಂತು ಹೋಗ್ಲಿಲ್ಲ. Even today ಇವತ್ತಿಗೂ ಕೂಡ the church has put many rules and regulation. ಸಭೆಯಲ್ಲಿ ಎಷ್ಟೊಂದು ನಿಯಮಗಳನ್ನು ಹಾಕಿದ್ದಾರೆ. We think we have to follow all the rules and regulation, only then we will have a connection with God. ನಮಗನಿಸ್ತದೆ
ನಾವು ಎಲ್ಲಾ ನಿಯಮಗಳನ್ನು ಪಾಲಿಸಿದ್ರೆ ಇದನ್ನೆಲ್ಲ ಮಾಡಿದ್ರೇನೆ ದೇವರೊಟ್ಟಿಗೆ ನಮ್ಮ ಸಂಬಂಧ ಒಳ್ಳೆದಾಗಿರ್ತದೆ. Most of you have not gone to any church. ನಿಮ್ಮಲ್ಲಿ ಎಷ್ಟೊಂದು ಜನರು ನೀವು ಬೇರೆ ಸಭೆಗೆ ಹೋಗಿರ್ಲಿಕ್ಕಿಲ್ಲ. Thank God you didn't go to any church. ದೇವರಿಗೆ ಸ್ತೋತ್ರ, ನೀವು ಬೇರೆ ಸಭೆಗೆ ಹೋಗ್ಲಿಲ್ಲ. If you go, you will wonder. ನೀವು ಬೇರೆ ಸಭೆಗೆ ಹೋದ್ರೆ ಅಲ್ಲಿ ಆಶ್ಚರ್ಯ ಪಡ್ತೀರಿ. Especially sisters, if you sit like this, my God, you will get lot of scolding. ವಿಶೇಷವಾಗಿ ಎಲ್ಲಾ ಸಹೋದರಿಯರು ನೀವು ಈ ರೀತಿಯಾಗಿ ಕುಂತ್ರೆ ಬರೇ ಭಯದೇ ಇರ್ತದೆ. Why are you sitting here? You are not covered. How can you sit without covering your head? ನಿಮ್ಮ ತಲೆ ಮೇಲೆ ನೀವು ಹಾಕೊಳ್ಳಿಲ್ಲ, ಅದ್ ಹೇಗೆ ಕೂತಿದ್ದೀರಾ, ಇಲ್ಲಿ ಯಾಕೆ ಕೂತಿದ್ದೀರಾ ಅಂತ ಬೈತಾರೆ. Hello. Anytime you got scolding anywhere? ಎಂದಾದ್ರೂ ಇಂಥದ್ದು ಕೇಳಿಸ್ಕೊಂಡಿದ್ದೀರಾ? ಯಾರಾದ್ರೂ ಬೈದಿದ್ದಾರಾ? No. What is right? Whether we should wear, we should not wear. ಈಗ ನೀವು ಹೇಳ್ರಿ, ನಮ್ಮ ತಲೆ ಮೇಲೆ ಸೆರಗು ಹಾಕೊಳ್ಳೋದು ಒಳ್ಳೇದಾ ಸರಿದಾ, That too, ಮಾಡ್ಬೇಕಾ ಮಾಡ್ಬಾರ್ದಾ? while worshipping God, while prayer, ವಿಶೇಷವಾಗಿ ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ you cover your head anywhere, no problem for me. ನೀವು ಬೇರೆ ಕಡೆ ಎಲ್ಲಿ ಹೋದ್ರೂ ನಿಮ್ ತಲೆ ಮೇಲೆ ಏನಾದ್ರೂ ಮುಚ್ಕೊಂಡು ಹಾಕೊಳ್ರಿ. To have relationship with God, whether we should cover, we should not cover. ಆದ್ರೆ ನೀವ್ ಹೇಳ್ರಿ, ದೇವರೊಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕಾದ್ರೆ ನಮ್ ತಲೆ ಮೇಲೆ ಏನಾದ್ರೂ ಹಾಕೊಳ್ಬೇಕಾ ಹಾಕೊಳ್ಬಾರ್ದಾ? They are not bad people. ನೋಡ್ರಿ, ಅವ್ರು ಹೇಳುವಂತದ್ದು ಆ ಜನರು ಕೆಟ್ಟವರಲ್ಲ, They are good. ಒಳ್ಳೆ ಜನರೇ. They have a zeal for God. ಅವರಿಗೆ ದೇವರಲ್ಲಿ ಆಸಕ್ತಿ ಇದೆ, No knowledge. ಜ್ಞಾನ ಇಲ್ಲ. Hallelujah. I don't have time to teach so much. One day maybe in the ladies meeting she will teach. ಇದೆಲ್ಲ ಇದ್ರ ಬಗ್ಗೆ ಇನ್ನೂ ಆಳವಾಗಿ ಕಲಿಸಕ್ಕೆ ನಮಗೆ ಸಮಯ ಇಲ್ಲ. ಒಂದಿನ ಸ್ತ್ರೀಯರ ಕೂಟದಲ್ಲಿ. But I don't want to leave doubt also. We'll read one scripture. ಒಂದು ವಾಕ್ಯ ನೋಡ್ಕೊಳ್ಳೋಣ. 1 Corinthians 11th chapter. ಮೊದಲನೇ ಕೊರಿಂಥ 11ನೇ ಅಧ್ಯಾಯ verse 15. ಮೊದಲನೇ ಕೊರಿಂಥ 11ನೇ ಅಧ್ಯಾಯ 15ನೇ ವಾಕ್ಯ ನೋಡ್ಕೊಳ್ಳೋಣ. ಸ್ತ್ರೀಯು ಬೆಳೆಸಿಕೊಂಡರೆ ಕೂದಲು ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿರುವುದರಿಂದ ಅದು ಅವಳಿಗೆ ಗೌರವವಾಗಿದೆ ಎಂದು ನಿಮಗೆ ಸ್ವಭಾವ ಸಿದ್ಧವಾಗಿ ತಿಳಿಯುತ್ತದಲ್ಲವೋ. Can you read which version? This is ordinary. Other version. 11:15. ಆದರೆ ಸ್ತ್ರೀಯು ಕೂದಲು ಬೆಳೆಸಿಕೊಂಡರೆ ಅವಳಿಗೆ ಮುಸುಕಿಗೆ ಬದಲಾಗಿ ಕೊಡಲ್ಪಟ್ಟಿರುವಂತದ್ದು ಅದು ಅವಳಿಗೆ ಗೌರವವಾಗಿದೆ. Hello. So what is given for ladies? ಸ್ತ್ರೀಯರಿಗಾಗಿ ಏನು ಕೊಡಲ್ಪಟ್ಟಿದೆ? Long hair is a covering. ಅಲ್ಲಿ ಹೇಳಲ್ಪಟ್ಟಿದೆ, ಅವಳು ಕೂದಲು ಬೆಳೆಸ್ಕೊಂಡ್ರೆ ಅದೇ ಮುಸುಕಾಗಿದೆ. Always a long hair is a covering. ಬೆಳೆದಿರುವಂತ ಕೂದಲು ಮುಸುಕಾಗಿದೆ. No, we want double covering now. ಅದ್ರ ಮೇಲೆ ಇನ್ನೊಂದು ಹಾಕೊಳ್ಬೇಕಾದ್ರೆ ಡಬಲ್ ಕವರಿಂಗ್ ಬೇಕಾ? Oh my God, they struggle so much. This, that, they can't worship, they can't clap hand, they can't do anything. ಎಷ್ಟೊಂದ್ಸಲ ನೋಡಿದ್ದೇನೆ, ಸ್ತ್ರೀಯರು ಅದೆಲ್ಲ ಕಟ್ಕೊಂಡು ಅಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಆರಾಧನೆ ಮಾಡಕ್ಕಾಗಲ್ಲ, ಇಷ್ಟು ಕಷ್ಟಪಡ್ತಾರೆ. I am not. You cover anywhere for me, no problem. ನೀವು ಬೇರೆ ಎಲ್ಲಿ ಹೋದ್ರೂ ತಲೆ ಮೇಲೆ ಏನಾದ್ರೂ But ಹಾಕೊಂಡ್ರೆ that ಪರವಾಗಿಲ್ಲ. is not a requirement to have relationship with God. ಆದ್ರೆ ದೇವರೊಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕಾದ್ರೆ ಅದು ಬೇಕಾಗಿಲ್ಲ. That is what I want to tell. ನಾನು ಅದೇ ಹೇಳ್ತಾ ಇದ್ದೇನೆ. That is not a requirement to have a relationship. ಸಂಬಂಧ ಇಟ್ಕೊಳ್ಬೇಕು ದೇವರೊಟ್ಟಿಗೆ, ನಾನು ಮಾಡ್ಲೇಬೇಕು ಅಂತ ಅಲ್ಲ. Righteousness is the ability, God given ability. ನೀತಿವಂತಿಕೆಯು ಒಂದು ಸಾಮರ್ಥ್ಯವಾಗಿದೆ, ದೇವರಿಂದ ಕೊಡಲ್ಪಟ್ಟ ಸಾಮರ್ಥ್ಯ. When you come to God, God will not see you have done this, you have done that, you have done this. ನೀವು ದೇವ್ರ ಮುಂದೆ ಬಂದಾಗ ದೇವ್ರು ನೋಡಲ್ಲ, ನೀ ಇದು ಮಾಡಿದ್ಯಾ, ಅದು ಮಾಡಿದ್ಯಾ, ಇದು ಮಾಡಿಲ್ಲ ಅಂತ ದೇವ್ರು ನೋಡಲ್ಲ. Then what God sees when you come to God? ನೀವು ದೇವ್ರ ಮುಂದೆ ಬಂದಾಗ ದೇವ್ರು ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ತಾನೆ? 1 Corinthians 1:30. ನಾವು ನೋಡ್ಕೊಳ್ಳೋಣ. ಮೊದಲನೇ ಕೊರಿಂಥ 1ನೇ ಅಧ್ಯಾಯ 30ನೇ ವಾಕ್ಯ. But how fame are you in Christ Jesus, who of God is made unto us wisdom, righteousness, sanctification and redemption. ಮೊದಲನೇ ಕೊರಿಂಥ 1ನೇ ಅಧ್ಯಾಯ 30ನೇ ವಾಕ್ಯ. ಆದರೆ ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ, ಆತನು ನಮಗೆ ದೇವರ ಕಡೆಯಿಂದ ಜ್ಞಾನವೂ
ನೀತಿ, ಶುದ್ಧೀಕರಣ, ವಿಮೋಚನೆಗಳಾಗಿ ಮಾಡಲ್ಪಟ್ಟಿದ್ದಾನೆ. Hallelujah. It says you are in Christ Jesus. ಇಲ್ಲಿ ಹೇಳ್ತಾ ಇದೆ ನೀವು ಯೇಸು ಕ್ರಿಸ್ತನಲ್ಲಿ ಇದ್ದೀರಿ. And God has made Christ as your righteousness. ಮತ್ತು ದೇವರು ಕ್ರಿಸ್ತನನ್ನು ನಿಮ್ಮ ನೀತಿವಂತಿಕೆಯಾಗಿ ಮಾಡಿದ್ದಾನೆ. Say in English, Christ is my righteousness. ಕ್ರಿಸ್ತನು ನನ್ನ ನೀತಿವಂತಿಕೆ ಆಗಿದ್ದಾನೆ. This is the one word I didn't understand many years. ಈ ಒಂದು ಪದ ನನಗೆ ಬಹಳ ವರ್ಷ ಅರ್ಥ ಆಗಲಿಲ್ಲ. ನೀತಿವಂತಿಕೆ ಏನದು? ನೀತಿವಂತಿಕೆ ಅಂದ್ರೆ ಏನು? ನೀತಿ ಅಂದ್ರೆ ಏನು? ನ್ಯಾಯ, ಧರ್ಮ. We go to so many things. What is righteousness? I'm telling you, many years I didn't understand what is righteousness. ನೀತಿವಂತಿಕೆ ಅಂದ್ರೆ ನನಗೆ ಎಷ್ಟೊಂದು ವರ್ಷ ಅರ್ಥ ಆಗಲಿಲ್ಲ. Always we are talking about righteousness. Everybody will sing, He is all my righteousness. I'll also sing without understanding what is righteousness. ಎಷ್ಟೊಂದು ಹಾಡುಗಳಲ್ಲಿದೆ ಯೇಸು ನನ್ನ ನೀತಿ ಅಂತ, ನಾನು ಸುಮ್ಮನೆ ಹಾಡ್ತಿದ್ದೆ ಜೊತೆಯಲ್ಲಿ. Now listen. ಈ ಕಡೆ ಕೇಳ್ರಿ. The meaning is, ಇದರ ಅರ್ಥ ಏನಂದ್ರೆ, when God sees you, He has not seeing you how much sin you have committed, how much you have done, plus point, minus, merits. No. When God sees you, He sees you in Christ. He sees you like Christ. ಇದರ ಅರ್ಥ ಏನಂದ್ರೆ, ದೇವರು ನಿಮ್ಮನ್ನು ನೋಡಿದಾಗ ನೀವು ಎಷ್ಟು ತಪ್ಪು ಮಾಡಿರಿ, ಎಷ್ಟು ಪಾಪ ಮಾಡಿರಿ, ಪ್ಲಸ್ ಪಾಯಿಂಟ್, ಮೈನಸ್ ಪಾಯಿಂಟ್, ಝೀರೋ ಅದೆಲ್ಲ ನೋಡಲ್ಲ. ನಿಮ್ಮನ್ನು ನೋಡಿದಾಗ ಯೇಸುವನ್ನು ನೋಡುವ ಹಾಗೆ ನಿಮ್ಮನ್ನು ನೋಡ್ತಾನೆ. Righteousness means ability. ನೀತಿವಂತಿಕೆ ಅಂದ್ರೆ ಸಾಮರ್ಥ್ಯ. All of you say righteousness means ability. Righteousness means ability. ನೀತಿವಂತಿಕೆ ಅಂದರೆ ಸಾಮರ್ಥ್ಯ. Ability for what? ಯಾವುದಕ್ಕೆ ಸಾಮರ್ಥ್ಯ? Ability to stand before God without fear, without guilt, without condemnation, without any inferiority complex. ಏನ್ ಮಾಡಕ್ಕಂತ ಈ ಸಾಮರ್ಥ್ಯ ಯಾವುದಕ್ಕಾಗಿ ಅಂದ್ರೆ, ನಾವು ದೇವ್ರ ಮುಂದೆ ನಿಂತ್ಕೊಳ್ಬಹುದು, ಯಾವುದೇ ಭಯ, ಖಂಡನೆ, ಕೀಳು ಮನೋಭಾವನೆ ಇಲ್ಲದೆ ದೇವ್ರ ಮುಂದೆ ನಿಂತ್ಕೊಳ್ಳುವಂಥದ್ದು. Hallelujah. Say, I have the ability to stand before God without fear, without guilt, without condemnation, without any inferiority complex. ನನಗೆ ದೇವರ ಮುಂದೆ ಯಾವುದೇ ಭಯ, ಖಂಡನೆ, ತಪ್ಪಿನ ಭಾವನೆ, ಕೀಳು ಮನೋಭಾವನೆ ಇಲ್ಲದೆ ನಿಂತುಕೊಳ್ಳುವ ಸಾಮರ್ಥ್ಯ ಇದೆ. God sees you, He sees you in Christ. ನೋಡ್ರಿ, ದೇವರು ನಿಮ್ಮನ್ನು ನೋಡಿದಾಗ ಕ್ರಿಸ್ತನಲ್ಲಿ ನಿಮ್ಮನ್ನು ನೋಡ್ತಾನೆ. Christ is perfect. ಕ್ರಿಸ್ತನು ಪರ್ಫೆಕ್ಟ್, ಪರಿಪೂರ್ಣ. So you are also perfect. ನೀವು ಪರ್ಫೆಕ್ಟ್. Hallelujah. When God sees you, He will not see, this girl prayed half an hour, he prayed 1 hour, she prayed 2 hours. So let me give special favor for the person who prayed 2 hours. ದೇವರು ನಿಮ್ಮನ್ನು ನೋಡಿದಾಗ ಇವರು ಅರ್ಧ ತಾಸು ಮಾಡಿದ್ರು, 1 ತಾಸು ಮಾಡಿದ್ರು, 2 ತಾಸು ಪ್ರೇಯರ್ ಮಾಡಿದ್ರು ಅಂತ 2 ತಾಸು ಪ್ರೇಯರ್ ಮಾಡಿದವರಿಗೆ ಜಾಸ್ತಿ ಕೊಡ್ತೀನಿ ಅಂತ ಅಲ್ಲ. ಜಾಸ್ತಿ ಅಭಿಷೇಕ, ಯಾಕೆ ಜಾಸ್ತಿ ಪ್ರೇಯರ್ ಮಾಡಿದ್ದಾರೆ ಅವ್ರು ಕೊಟ್ಟು ಬಿಡ್ತೀನಿ, ಇಲ್ಲ ಅರ್ಧ ತಾಸು ಏನು ಕೊಡಲ್ಲ. Like that God will not see. God sees all of us in Christ. ದೇವರು ನಮ್ಮೆಲ್ಲರನ್ನು ಕ್ರಿಸ್ತನಲ್ಲಿ ನೋಡ್ತಾನೆ. Hallelujah. How many of you believe Christ is perfect? ಎಷ್ಟು ಜನ ನಂಬ್ತೀವಿ ಕ್ರಿಸ್ತನು ಪರ್ಫೆಕ್ಟ್ ಆಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ? I am not perfect. ನಾವು ಪರ್ಫೆಕ್ಟ್ ಅಲ್ಲ. But in Christ I am perfect. ಆದ್ರೆ ಕ್ರಿಸ್ತನಲ್ಲಿ ನಾವು ಪರ್ಫೆಕ್ಟ್. So when God sees me, He doesn't see me my prayer time, my Bible reading, how much I have fasted. I do all those things. I pray, I read Bible, I fast. But that doesn't account when it comes to God. When God sees me, when God sees you, He sees you in Christ. ದೇವರು ನಾನು ನೋಡಿದಾಗ ನಾನು ಎಷ್ಟು ಪ್ರೇಯರ್ ಮಾಡೀನಿ, ಬೈಬಲ್ ಓದಿನಿ, ಫಾಸ್ಟಿಂಗ್ ಮಾಡೀನಿ, ಉಪವಾಸ ಮಾಡೀನಿ ಅಂತ ನೋಡಲ್ಲ. ಅದೆಲ್ಲ ನಾನು ಮಾಡ್ತೇನೆ ನಿಜ. ಆದ್ರೆ ದೇವರನ್ನ ನೋಡಿದಾಗ ಯಾವ ರೀತಿಯಾಗಿ ನೋಡ್ತಾನೆ? ಕ್ರಿಸ್ತನಲ್ಲಿ ನನ್ನ ನೋಡ್ತಾನೆ. ನಿಮ್ಮನ್ನು ನೋಡಿದಾಗ ಕೂಡ ಕ್ರಿಸ್ತನಲ್ಲೇ ನಿಮ್ಮನ್ನು ನೋಡ್ತಾನೆ. No, always we think, our sin will separate us from God. ನಾವು ಯಾವಾಗಲೂ ಯೋಚನೆ ಮಾಡ್ತೇವೆ ಅಂದ್ರೆ, ನಾನು ಪಾಪ ಮಾಡಿದ್ರೆ ದೇವರಿಂದ ದೂರ ಆಗ್ತೇನೆ. Hello. ಕೇಳ್ತಾ ಇದ್ದೀರಿ? Because we have read in Isaiah 59, sin is like a wall. It comes between you and God. ಯಾಕಂದ್ರೆ ನಾವು ಯೆಶಾಯ 59ನೇ ಅಧ್ಯಾಯದಲ್ಲಿ ಓದಿದ್ದೇವೆ ಅಂದ್ರೆ, ಪಾಪದ ಗೋಡೆ ಇದೆ ದೇವರ ಮತ್ತು ನಿಮ್ಮ ನಡುವೆ ಬರ್ತದೆ. Sin takes you away from God. ಪಾಪ ನಿಮ್ಮನ್ನು ದೇವರಿಂದ ದೂರ ತಗೊಂಡು ಹೋಗ್ತದೆ. ಈಗ ಯಾರು ಮಾಡಿಲ್ಲ ಅದೇ ನನಗೆ ಬೇಕು ಈಗ. Who has not committed sin? ನೀವ್ ಹೇಳ್ರಿ, ಯಾವ ವ್ಯಕ್ತಿ ಪಾಪ ಮಾಡಿಲ್ಲ? Everybody commits. At least we feel some. If you don't commit sin, some thought comes.
At least something comes inside. ನಾವು ಏನೋ ಒಂದು ಪಾಪದ ಕೆಟ್ಟ ಕೆಲಸ ಮಾಡಿರ್ಲಿಕ್ಕಿಲ್ಲ, ಆದ್ರೆ ಪಾಪದ ಯೋಚನೆ ಬಂದಿರ್ತದೆ, ಏನೋ ಒಂದು ಆಲೋಚನೆ ಒಂದು ಮನಸ್ಸಲ್ಲಿ At ಬರ್ತದೆ. least sometimes we tell lies for the sake of good. ಕೆಲವೊಂದ್ಸಲ ಒಳ್ಳೇದಕ್ಕೆ ನಾವು ಸುಳ್ಳು ಹೇಳ್ತೇವೆ. Yes or no? ಹೌದಾ ಇಲ್ಲ? There's no one is perfect. ಯಾರು ಪರ್ಫೆಕ್ಟ್ ಆಗಿಲ್ಲ. That means if I do one mistake, I will go away from God. ಅಂದ್ರೆ ನಾನು ಒಂದ್ ತಪ್ಪು ಮಾಡಿದ್ರೆ ದೇವರಿಂದ ದೂರ ಹೋಗ್ತೇನಾ? So what I should do to come back to God? ದೇವರ ಹತ್ರ ವಾಪಸ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? Repent, fast, cry, then come back. ಪಶ್ಚಾತ್ತಾಪ ಪಟ್ಟು ಉಪವಾಸ ಮಾಡಿ ಕಣ್ಣೀರು ಸುರಿಸಿ ಆಮೇಲೆ ದೇವರ ಹತ್ರ Put ash on your head. ನಿಮ್ ತಲೆ ಮೇಲೆ ಬೂದಿಯನ್ನು ಹಾಕುವಂತದ್ದು. ಯಾಕೆ? Because Old Testament it is written, they put ash on their head, they fasted and prayed. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ, ತಮ್ಮ ತಲೆ ಮೇಲೆ ಬೂದಿ ಹಾಕೊಂಡು They ಉಪವಾಸ ಪ್ರಾರ್ಥನೆ wept, they ಮಾಡಿದ್ರು. wept and repented. ಅವ್ರು ಗೋಳಾಡಿ ಪಶ್ಚಾತ್ತಾಪ ಪಟ್ರು. So you also weep and repent, you come back to God. ನೀವು ಕೂಡ ಗೋಳಾಡಿ ಕಣ್ಣೀರು ಸುರಿಸಿ ಆಮೇಲೆ ತಿರುಗಿ ದೇವರ ಹತ್ರ You should ಬರ್ರಿ. understand Old Testament and New Testament. New Testament, God is our Father. ಅರ್ಥ ಮಾಡ್ಕೊಳ್ಬೇಕು, ಹಳೆ ಒಡಂಬಡಿಕೆ ಬೇರೆ, ಹೊಸ ಒಡಂಬಡಿಕೆ ಬೇರೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ, ದೇವರು ನಮ್ಮ ತಂದೆ ಆಗಿದ್ದಾನೆ. I want to ask you, how many parents are there? Father, ಎಷ್ಟು mother. ಜನರು ತಂದೆ ತಾಯಂದಿರು ಇದ್ದೀರಿ? Your child commits a mistake. ಊಹಿಸ್ಕೊಳ್ರಿ, ನಿಮ್ ಮಕ್ಕಳು ತಪ್ಪು ಮಾಡ್ತಾರೆ. What you tell? ನಿಮ್ ಮಕ್ಳಿಗೆ ಏನಂತೀರಿ? I will not give food for 3 days. You repent. ನಾನು 3 ದಿನ ನಿನ್ಗೆ ಊಟನೇ ಕೊಡಲ್ಲ, ನೀನ್ ಪಶ್ಚಾತ್ತಾಪ ಪಡು. Will you do that? ಹಾಗೆ ಮಾಡ್ತೀರಾ? ತಪ್ಪು ಮಾಡಿದಿಲ್ಲ, ನಿನಗೆ ನಾ ಯಾಕೆ ಕೊಡಬೇಕು? We ourselves, one word that fellow, don't need to, amma means finish. Whatever he likes will be the table. ಒಂದ್ ಮಾತು ಮಗ ಅಂದ್ರೆ ಮುಗಿತು, ಅಮ್ಮ ಅಂತ ಹೇಳಿದ್ರೆ ಸಾಕು, ಅವ್ನಿಗೆ ಏನ್ ಇಷ್ಟನೋ ಅದು ಬರ್ತದೆ. You don't wait for him to even repent. No problem, he is hungry, let me give food first. ಅವನು ಪಶ್ಚಾತ್ತಾಪ ಪಡುವಂತೆ ಅದೆಲ್ಲ ಕಾಯುವುದಿಲ್ಲ, ಅವ್ನ್ ಹಸುವೆ ಆಗಿದ್ದೆಲ್ಲ ಊಟ ಕೊಡ್ಬೇಕು. How much more Heavenly Father? ಇನ್ನು ಎಷ್ಟು ಹೆಚ್ಚಾಗಿ ಪರಲೋಕ ತಂದೆ ಮಾಡ್ತಾರೆ. These are all, if you have to come back, God, you have to fast, you have to repent, you have to go on your knees, cry, roll. All those things is establishing our own righteousness. ಇದೆಲ್ಲ ಏನೆಲ್ಲ ಹೇಳ್ತಾರೆ ಏನಂದ್ರೆ, ನಾವು ದೇವ್ರ ಮುಂದೆ ಆಳ್ಬೇಕು, ಗೋಳಾಡ್ಬೇಕು, ಮೊಣಕಾಲೂರಿ ಇದೆಲ್ಲ ಮಾಡ್ಬೇಕು, ಉಪವಾಸ ಮಾಡ್ಬೇಕಂದ್ರೆ ನಮ್ಮ ಸ್ವಂತ ನೀತಿವಂತಿಕೆಯನ್ನು ಸ್ಥಾಪಿಸಬೇಕು ಅಂತ ಕಲಿಸ್ತಾ ಇದ್ದಾರೆ. Ephesians 4:24. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 24ನೇ ವಾಕ್ಯ. ಎಫೆಸದವರಿಗೆ 4ನೇ ಅಧ್ಯಾಯ 24ನೇ ವಾಕ್ಯ. And that you put on the new man, which after God is created in righteousness and true holiness. ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟಿದೆ. So you all tell in Kannada please. ನನ್ನಿಂದ ಹೇಳ್ರಿ ವಾಕ್ಯವನ್ನು. ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ನೀತಿಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟಿದೆ. In English, just put on the new man. ಏನ್ ಹೇಳ್ತಾ ಇದೆ? ಹೊಸ ಮನುಷ್ಯನ, ನೂತನ ಸ್ವಭಾವವನ್ನು, ಹೊಸ ಮನುಷ್ಯನನ್ನು ಧರಿಸ್ಕೊಳ್ರಿ. Means the new mentality. ಅಂದ್ರೆ ಒಂದು ಹೊಸ ಮನಸ್ಸನ್ನು ಹೊಂದಿಕೊಳ್ಳಿ. Correct. Say new mentality. ನನ್ನಿಂದ ಹೇಳ್ರಿ, ಹೊಸ ಸ್ವಭಾವ. Then what is our old mentality? ನಮ್ಮ ಹಳೆ ಸ್ವಭಾವ ಯಾವ್ದಿತ್ತು, ಹೇಗಿತ್ತು? ನಾನು ಪಾಪಿ, ನಾನು ತಪ್ಪು ಮಾಡಿದ್ರೆ ದೇವರು ನನಗೆ ಹೊಡಿತಾನೆ, ಮುರಿತಾನೆ. We think God is in the business of breaking legs and bones, ನಮ್ಗೆ ಅನಿಸ್ತದೆ ದೇವರು ಕೈ ಕಾಲುಗಳನ್ನು ಮುರಿಯುವಾತನಾಗಿದ್ದಾನೆ ಅಂತ ಹೊಸ ಹಳೆ ಸ್ವಭಾವ ಇಟ್ಕೊಂಡಿದ್ವಿ. Put on the new man. ಇಲ್ಲ, ಹೊಸ ಸ್ವಭಾವ ಧರಿಸಿಕೊಳ್ಳ್ರಿ. Your new man after God is created in righteousness and true holiness. ನಿಮ್ಮ ಹೊಸ ಸ್ವಭಾವವು, ಹೊಸ ಮನುಷ್ಯನು ದೇವರ ಹೋಲಿಕೆಯ ಮೇರೆಗೆ ನೀತಿವಂತಿಕೆಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿ ನಿರ್ಮಿಸಲ್ಪಟ್ಟಿದ್ದಾನೆ. My new man is created after God in righteousness and holiness. ನನ್ನ ಹೊಸ ಮನುಷ್ಯನು ದೇವರ ಹೋಲಿಕೆಯಲ್ಲಿ ನೀತಿವಂತಿಕೆಯಲ್ಲಿಯೂ ನಿಜವಾದ ಪರಿಶುದ್ಧತೆಯಲ್ಲಿಯೂ ನಿರ್ಮಿಸಲ್ಪಟ್ಟಿದ್ದಾನೆ. This is not what you have done, what you have not done. ಈ ನೀತಿವಂತಿಕೆ ನೀವ್ ಏನ್ ಮಾಡಿದಿರೋ ಮಾಡಿಲ್ವೋ ಅದ್ರ ಬಗ್ಗೆ ಅಲ್ಲ. This is about what he has done. ಇಲ್ಲಿ ದೇವರು ಏನ್ ಮಾಡಿದ್ದಾನೋ, ಯೇಸು ಏನ್ ಮಾಡಿದ್ದಾನೋ ಅದೇ ಆಗಿದೆ. In
Christ you are righteous. ಯೇಸು ಕ್ರಿಸ್ತನಲ್ಲಿ ನೀವು ನೀತಿವಂತರು. You have a holiness. ನಿಮ್ಮಲ್ಲಿ ಪರಿಶುದ್ಧತೆ ಇದೆ. Can you imagine you have a holiness? ಊಹಿಸ್ಕೊಳ್ಬೋದಾ ನೀವು ಪರಿಶುದ್ಧರಾಗಿದ್ದೀರಿ, ನಿಮ್ಮಲ್ಲಿ ಪರಿಶುದ್ಧತೆ ಇದೆ? You know, I was talking with some brothers. I taught this for 10 years before about 2 Corinthians 5:17. Many people got offended. How we will be holy when we commit so many mistakes? ನೀವು ಪರಿಶುದ್ಧರು ಅಂತ ನಾನು ಎಷ್ಟೊಂದು 10 ವರ್ಷದಿಂದ ಕಲಿಸಕ್ ಪ್ರಾರಂಭ ಮಾಡಿದೆ. ಆವಾಗ ಕೆಲವು ಜನರಿಗೆ ಅಲ್ಲಿ ಬಹಳ ಸಿಗ್ತಾ ಇತ್ತು. ಏನಂದ್ರೆ ನೀವೇ ಹೇಳ್ತೀರಿ ನಾವು ಪಾಪ ಎಷ್ಟೊಂದು ಮಾಡ್ತೀವಲ್ಲ, ನಾವು ಪರಿಶುದ್ಧ ಹೆಂಗಾದ್ವಿ? ಇಲ್ಲ, I understand you commit sin. ನನ್ ಗೊತ್ತು ಪಾಪ ಮಾಡ್ತೀರಿ. But your sin he carried. ಆದ್ರೆ ನಿಮ್ ಪಾಪ ಯೇಸು ಸ್ವಾಮಿ ಹೊತ್ಕೊಂಡ್ ಬಿಟ್ಟ. He who knew no sin, God made him to be sin for us. ಪಾಪವನ್ನು ಅರಿಯದಾತನು ನಮಗಾಗಿ ಪಾಪ ಸ್ವರೂಪಿ ಆದನು. We will become, so that we should become a righteousness of God. ನಾವು ದೇವರ ನೀತಿ ಸ್ವರೂಪಿಗಳಾಗುವಂತೆ. I'll just tell the verse and close it. ಈ ವಾಕ್ಯವನ್ನು ಹೇಳಿ ಮುಗಿಸ್ತೇನೆ. 2 Corinthians 5:21. 2 ಕೊರಿಂಥ 5ನೇ ಅಧ್ಯಾಯ 21ನೇ ವಾಕ್ಯ. Can somebody read? I want somebody to read. ಯಾರಾದ್ರೂ ಓದ್ರಿ. 2 ಕೊರಿಂಥ Loudly. 5ನೇ ಅಧ್ಯಾಯ 21ನೇ ವಾಕ್ಯ ಗಟ್ಟಿಯಾಗಿ ಓದ್ರಿ. ನಾವು ಆತನಲ್ಲಿ ದೇವರಿಗೆ ಸಮರ್ಪಿತರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದರು. Okay. Now listen. Look at the next. ಈ ಕಡೆ ನೋಡ್ರಿ, ನಾನು ಅರ್ಥ ಮಾಡಿಸ್ತೇನೆ. I will continue next week again. ನಾನು ಮುಂದಿನ ವಾರ ಕೂಡ ಮುಂದೆ ಬರೆಸ್ತೇನೆ. Even today many Christians they have a zeal for God but they have no knowledge. ನೋಡ್ರಿ, ಎಷ್ಟೊಂದು ಕ್ರೈಸ್ತರು ಈಗ ಕೂಡ ದೇವರಲ್ಲಿ ಬಹಳ ಆಸಕ್ತಿ ಅದ, ಆದ್ರೆ ಜ್ಞಾನ ಇಲ್ಲ. That is why they insist 40 days compulsory you should fast. ಅದಕ್ಕಾಗಿಯೇ ಅವ್ರು ಇಷ್ಟು ಕಡ್ಡಾಯವಾಗಿ ಹೇಳ್ತಾರೆ 40 ದಿನ ಉಪವಾಸ ಮಾಡಲೇಬೇಕು. Easter time, why you have to fast 40 days? You should not eat non-veg, you should not do this, you should not do this, you should not shave your head, shave your face, all these things they'll tell. ಈಸ್ಟರ್ ಹಬ್ಬದ ಸಮಯದಲ್ಲಿ 40 ದಿನ ಉಪವಾಸ ಮಾಡಬೇಕು, ಮಾಂಸ ತಿನ್ನಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅದೆಲ್ಲ ಹೇಳ್ತಾರೆ. Why? ಯಾಕೆ? No knowledge. ಯಾಕಂದ್ರೆ ಅವ್ರಿಗೆ ಜ್ಞಾನ ಇಲ್ಲ. What is the use? ಏನು ಉಪಯೋಗ? 40 days fasting, still born again, not born again. ಏನು ಉಪಯೋಗ? 40 ದಿನ ಉಪವಾಸ ಮಾಡಿದ್ರೂ ರಕ್ಷಣೆನೇ ಇಲ್ಲ. Why they are doing 40 days? ಯಾಕೆ 40 ದಿನ ಉಪವಾಸ To ಮಾಡ್ತಾ ಇದ್ದಾರೆ? establish their own righteousness. ಯಾಕಂದ್ರೆ ತಮ್ಮ ಸ್ವಂತ ನೀತಿವಂತಿಕೆ ತೋರ್ಸಕ್ಕೆ. Now here the Bible says, ಇಲ್ಲಿನ ಬೈಬಲ್ ಹೇಳ್ತಾ ಇದೆ, Jesus knew no sin. ನೋಡ್ರಿ ಈ 21ನೇ ವಾಕ್ಯ, ಏಸು ಪಾಪವನ್ನು ಅರಿಯಲೇ ಇಲ್ಲ. ಪಾಪ ಅಂದ್ರೆ ಗೊತ್ತೇ ಇರಲಿಲ್ಲ. Say in Kannada, all of you. ಏಸು ಪಾಪವನ್ನು ಅರಿಯಲಿಲ್ಲ. He doesn't know what is sin. ಪಾಪ ಏನಂತ ಗೊತ್ತೇ ಇರಲಿಲ್ಲ Because ಏಸುವಿಗೆ. his birth was holy. ಯಾಕಂದ್ರೆ ಏಸುವಿನ ಜನ್ಮ ಪರಿಶುದ್ಧವಾಗಿತ್ತು. Hallelujah. But God made him a sin. ಆದ್ರೆ ದೇವರು ಆತನನ್ನು ಪಾಪಿಯಾಗಿ ಮಾಡಿದರು. That is an act of God. ಈ ಕಾರ್ಯ ಇದೇನಾಯ್ತಲ್ಲ, ಇದು ದೇವ್ರದು. Jesus didn't commit a sin to become a sinner. ನೋಡ್ರಿ, ಏಸು ಸ್ವಾಮಿ ಪಾಪಿ ಆಗುವುದಕ್ಕೆ ಪಾಪ ಮಾಡ್ಲೇ ಇಲ್ಲ. God made him. ಆದ್ರೆ ದೇವರು ಆತನನ್ನು ಪಾಪಿಯಾಗಿ ಮಾಡ್ಬಿಟ್ಟ. Is there any justice in this or injustice? ನೀವ್ ಹೇಳ್ರಿ, ದೇವ್ರು ಮಾಡಿರುವಂತ ಇದು ಕಾರ್ಯ, ಇದು ನ್ಯಾಯನ ಅನ್ಯಾಯನ? ಪಾಪನೇ ಮಾಡಿಲ್ಲ, ಅವ್ರು ಪಾಪಿ ಆಗಿಬಿಟ್ಟಾರ, ಅದು ನ್ಯಾಯವ ಅನ್ಯಾಯವಾದ? ವಾಟ್ ಇಸ್ ಇಟ್? ಅನ್ಯಾಯ ಅಲ್ಲ? ಅದಕ್ಕಿಂತ ದೊಡ್ಡ ಅನ್ಯಾಯ ಏನು ಗೊತ್ತು? We have not done anything good, but God made us righteous. ನಾವೇನು ಒಳ್ಳೇದ್ ಮಾಡ್ಲೇ ಇಲ್ಲ, ಆದ್ರೂ ನಾವು ನೀತಿವಂತರಾದ್ವಿ. ದೇವ್ರು ಮಾಡಿದ್ರು. That is an act of God. ಇದು ಕೂಡ ದೇವ್ರ ಕಾರ್ಯ. The first part everybody will believe. ನೋಡ್ರಿ, ಮೊದಲನೇ ಭಾಗ ಎಲ್ಲರೂ ನಂಬ್ತಾರೆ. Do you believe Jesus died for sins? Everybody say yes. ನಾವ್ ಯಾರಿಗಾದ್ರೂ ಕೇಳಿದ್ರೆ ಯೇಸು ಸ್ವಾಮಿ ನಮ್ಮ ಪಾಪಗಾಗಿ ಸತ್ತನು ಅಂತ ನಂಬ್ತೀರಾ ಅಂತ ಕೇಳಿದ್ರೆ ಎಲ್ಲರೂ ಕೈ ಎತ್ತಾರೆ. Nobody will say no. ಯಾರು ಇಲ್ಲ ಅಂತ ಹೇಳಲ್ಲ. In the street you tell people, they say yes. ಬೀದಿಯಲ್ಲಿ ಹೋಗಿ ಯಾರಿಗಾದ್ರೂ ಹೇಳ್ತಾರೆ ಹೌದು ಯೇಸು ಸ್ವಾಮಿ ಪಾಪಕ್ಕಾಗಿ ಸತ್ತ. Now you tell you are the righteousness of God. ನೀವ್ ಹೇಳ್ರಿ ಈಗ ನೀವು ನೀತಿವಂತರಾಗಿದ್ದೀರಾ ಅಂತ ಹೇಳಿದ್ರೆ they will ಅದು ಹೇಗೆ ಸಾಧ್ಯ? How it is possible? ಅದು ಹೇಗೆ ಸಾಧ್ಯ ಅಂತ It is ಹೇಳ್ತಾರೆ. an act of God. ಅದು ದೇವರ ಕಾರ್ಯ. Hallelujah. God doesn't merit you. Sometimes people are born again, they will commit some mistakes. ದೇವ್ರು ನಿಮ್ಗೆ ನೀವ್ ಏನ್ ಮಾಡಿದ್ದೀರಾ ಅದ್ರ ಮೇಲೆ ಆತನ ಲೆಕ್ಕ ಹಾಕಲ್ಲ. ನೋಡಿ, ಕೆಲವೊಂದ್ಸಲ ಜನರು ಹೊಸದಾಗಿ ಹುಟ್ಟಿ ಬರ್ತಾರೆ, ಆದ್ರೂ ತಪ್ಪುಗಳನ್ನ ಮಾಡ್ತಾರೆ. But still
ಆದ್ರೂ God sees them in Christ. ದೇವರು ಅವರನ್ನು ಕ್ರಿಸ್ತನಲ್ಲಿ ನೋಡ್ತಾನೆ. If you call them sinner, they will get condemned. ಅವ್ರು ರಕ್ಷಣೆ ಹೊಂದಿದಾಗ ತಪ್ಪನ್ನು ಮಾಡಿದ್ರು, ನೀವು ಪಾಪಿ ಪಾಪಿ ಅಂತ ಕರೆದಾಗ ಅವ್ರಿಗೆ ಖಂಡನೆ ಆಗ್ತದೆ. You should tell them your sin is gone. ನೀವು ಅವ್ರಿಗೆ ಹೇಳ್ಬೇಕು, ನೀನ್ ತಪ್ಪು ಮಾಡಿದ್ರು ನಿನ್ ಪಾಪ ಹೋಗಿದೆ. Christ is your righteousness. ಕ್ರಿಸ್ತನ್ ನೀತಿವಂತಿಕೆ ಆಗಿದ್ದಾನೆ. Listen, I'll close ಈ it. ಕಡೆ ಕೇಳ್ರಿ. It is only for the relationship with God. ನಾನು ನಿಮ್ಗೆ ಹೇಳ್ತೇನೆ, ಇದು ದೇವರೊಟ್ಟಿಗೆ ಇರುವಂತ ಸಂಬಂಧಕ್ಕಾಗಿ ಮಾತ್ರ. Only for that. To receive anything from God, Christ is your righteousness. ದೇವರಿಂದ ಏನಾದ್ರೂ ಹೊಂದ್ಕೊಳ್ಬೇಕು ಅಂದ್ರೆ ಕ್ರಿಸ್ತನು ನಿಮ್ಮ ನೀತಿವಂತಿಕೆ. He doesn't see your good works. ನಿಮ್ಮ ಒಳ್ಳೆ ಕಾರ್ಯ ನೀವೇನ್ ಮಾಡಿದ್ರು ಅದನ್ನ ನೋಡಲ್ಲ. Even if you commit sin, it doesn't matter. ನೀವು ಪಾಪ ಮಾಡಿದ್ರೂ ಅದು ಮುಖ್ಯ ಅಲ್ಲ. But ಆದ್ರೆ people, to move with people, you have to live a holy life. ಆದ್ರೆ ಜನರೊಟ್ಟಿಗೆ ನಾವು ನಡ್ಕೊಳ್ಬೇಕು ಅಂದ್ರೆ ಪರಿಶುದ್ಧ ಜೀವನ ಜೀವಿಸಬೇಕು. God will forgive sins, God will cleanse you, God will restore everything, but people will not forgive you. ಆದ್ರೆ ನೋಡ್ರಿ, ನಾವ್ ಏನಾದ್ರೂ ತಪ್ಪು ಮಾಡಿದ್ರೆ ದೇವ್ರು ಕ್ಷಮಿಸ್ತಾನೆ, ದೇವ್ರು ಮರೀತಾನೆ, ಸರಿ. ಆದ್ರೆ ನಾವು ತಪ್ಪು ಮಾಡಿದಾಗ ಆ ವ್ಯಕ್ತಿ ಯಾರಿಗೆ ತಪ್ಪು ಮಾಡಿದ್ದೇವಲ್ಲ ಆ ವ್ಯಕ್ತಿನ ಯಾವ ವ್ಯಕ್ತಿಯು ಮರಿಯಲ್ಲ. You do one mistake, whole Gulbarga will come to know. ನೀವೊಂದು ತಪ್ಪು ಮಾಡಿದ್ರೆ ಇಡೀ ಗುಲ್ಬರ್ಗ ಗೊತ್ತಾಗ್ತದೆ. I'll tell you some examples. ನಾನು ಉದಾಹರಣೆ ಹೇಳ್ತೇನೆ ಕೇಳ್ರಿ. Suppose you are working somewhere. ಊಹಿಸ್ಕೊಳ್ರಿ, ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀವಿ. You are working means if you work they will give salary. ಒಂದ್ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ರೆ ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರೆ. Yes or no? ಹೌದಾ ಇಲ್ಲ? You tell no, I will not do any work. You tell your boss, be gracious to me, give me my salary. Will he give? ನೀವೆಂದಾದ್ರೂ ಹೇಳ್ತೀರಾ ನಾನು ಏನ್ ಕೆಲಸ ಮಾಡಲ್ಲ, ನಿಮ್ಮ ಮಾಲೀಕನಿಗೆ ಹೇಳ್ತೀನಿ ಅಂದ್ರೆ ಕೃಪಾಳುವಾಗಿ ನನಗೆ ನನ್ನ ಸಂಬಳ ಕೊಟ್ಬಿಡ್ರಿ ಅಂದ್ರೆ ಕೊಡ್ತಾರ? I will do only prayer and read Bible. ನಾನು ಕೆಲಸ ಸ್ಥಳದಲ್ಲಿ ಬರೇ ಪ್ರಾರ್ಥನೆ ಮಾಡ್ತೇನೆ, ಬೈಬಲ್ ಓದ್ತೇನೆ ಅಷ್ಟೇ. I know one sister, they removed her from job. ನನ್ಗೊಬ್ರು ಸಹೋದರಿ ಗೊತ್ತು, ಅವ್ರ ಕೆಲಸ ಮಾಡುವಂತ ಸ್ಥಳದಿಂದ ಅವ್ರನ್ನ ತೆಗ್ದು ಹಾಕ್ತಾರೆ. I said, what is the problem? ನಾನು ಕೇಳಿದೆ, ಯಾಕೆ ತೆಗ್ದು ನಾ ಹಾಕ್ತಾರೆ? ಬಿಟ್ಬಿಟ್ಟೆ ನಾನು ಜಾಬ್ ಬಿಟ್ಬಿಟ್ಟೆ ನಾನು. ಏನಾಯ್ತವ? ಅವ್ರು ಹೇಳ್ತಾರೆ, ಅಣ್ಣ ನಾನು ಜಾಬೇ ಬಿಟ್ಬಿಟ್ಟೆ. ನಾ ಬೈಬಲ್ ಓದುವಾಗ ಬಂದು ನನಗೆ ಬೈದಾರ ಅವರು. ನೀವು ಫಾರ್ ವಾಟ್ ಯು ವೆಂಟ್? ನಾನು ಕೇಳಿದೆ, ನೀನು ಆ ಸ್ಥಳಕ್ಕೆ ಯಾಕೆ ಹೋದಿ? ಟು ವರ್ಕ್. ಕೆಲಸ ಮಾಡಕ್ ಹೋದಿ? ನೋ ವರ್ಕ್, ಐ ವಿಲ್ ರೀಡ್ ಬೈಬಲ್. ಕೆಲಸ ಇರ್ಲಿಲ್ಲ, ಬೈಬಲ್ ಓದ್ತೇನಂದ್ರೆ? I said, who will keep you? They give a salary not for reading Bible. ನಿಮ್ಗೆ ಯಾರು ಇಟ್ಕೊಳ್ತಾರೆ? ಕೆಲಸ ಮಾಡಕ್ಕೆ ಸಂಬಳ ಕೊಡ್ತಾರೆ, ಬೈಬಲ್ ಓದಕ್ಕಲ್ಲ. Let me give one more example. I'll close. ಉದಾಹರಣೆ ಕೊಡ್ತೇನೆ. Now all students are there. ಇಲ್ಲೆಲ್ಲ ವಿದ್ಯಾರ್ಥಿಗಳಿದ್ದೀರಿ. Now how you will get marks? By grace or by works? ನೀವ್ ಹೇಳ್ರಿ, ನಿಮ್ ಮಾರ್ಕ್ಸ್ ಯಾವ ರೀತಿಯಾಗಿ ಸಿಗ್ತದೆ? ನೀವು ಕೆಲಸ ಮಾಡಿದ್ರೆ ಮಾರ್ಕ್ಸ್ ಸಿಗ್ತದಾ ಅಥವಾ ಕೃಪೆಯಿಂದ ಸಿಗ್ತದಾ? See, now thank God I gave this example. Okay, grace marks, how much they will give? You understand grace marks? ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ? If that- ಪಾಸ್ ಮಾಡಕ್ಕೆ ಮಾರ್ಕ್ಸ್ ಹಾಕ್ತಾರಲ್ಲ, ಅದು ಎಷ್ಟು ಕೊಡ್ತಾರೆ? If 35 marks is passing, how much is a grace mark? 35 ಮಾರ್ಕ್ಸ್ ಪಾಸ್ ಅಂದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಪಾಸ್ ಮಾಡಕ್ಕೆ? Maximum ಎಷ್ಟು ಕೊಡ್ತಾರಪ್ಪ? So you have to score 30 marks, then 5 marks you pass. ಅದಕ್ಕೆ ನೀವು 30 ಮಾರ್ಕ್ಸ್ ಸಿಗ್ಬೇಕು ಅಂದ್ರೆ 5 ಮಾರ್ಕ್ಸ್ ಆಗಿ For that you have to study. ಆ 30 ಮಾರ್ಕ್ಸ್ ಸಿಗ್ಬೇಕಾದ್ರೆ ಓದ್ಬೇಕಲ್ಲ, You have to write. ಬರಿಬೇಕಲ್ಲ. Yes or no? You can't tell grace, no, 5 marks I will score, they'll give 30, you can't tell. ನೀವ್ ಹೇಳಕ್ಕಾಗಲ್ಲ, ಕೃಪೆ ಅಲ್ಲ, ನಾನು 5 ಮಾರ್ಕ್ಸ್ ಅಷ್ಟೇ ಓದ್ತೇನೆ, 30 ಮಾರ್ಕ್ಸ್ ಅವ್ರು ಹಾಕಿ ಪಾಸ್ ಮಾಡ್ಲಿ. To get from God, it's a grace. ದೇವರಿಂದ ಹೊಂದ್ಕೊಳ್ಳಕ್ಕೆ ಕೃಪೆ, ನಿಜ. Anything you want to get from God is grace. ದೇವರಿಂದ ಏನಾದ್ರೂ ಬೇಕಂದ್ರೆ ಕೃಪೆ. But in the world, ಆದ್ರೆ ಲೋಕದಲ್ಲಿ you should not be foolish. You can't say everything is grace. You have to be wise. You have to do something. ನೀವು ಮೂರ್ಖರಾಗಿ ಎಲ್ಲಾ ಕೃಪೆಯಿಂದನೇ ಆಗ್ಲಿ ಅಂತ ಹೇಳಕ್ಕಾಗಲ್ಲ. ನೀವು ಕೆಲಸ ಮಾಡ್ಬೇಕು. Relationship with God ದೇವರೊಟ್ಟಿಗೆ ಇಟ್ಕೊಳ್ಳುವಂತ ಸಂಬಂಧ and blessings from God ಮತ್ತು ದೇವರಿಂದ ಹೊಂದ್ಕೊಳ್ಳುವ ಆಶೀರ್ವಾದ comes by grace. ಅದೆಲ್ಲ ಕೃಪೆಯಿಂದ ಬರ್ತದೆ. Hallelujah. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. I just started my message. I'll continue again. ನಾನು ಈ ಸಂದೇಶವನ್ನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ, ಮುಂದಿನ ವಾರ ಮುಂದುವರಿಸ್ತೇನೆ. So never you should think, if I have to get anything from God, I should pray more, I should read Bible more, I should fast and pray. Like that you should not think. ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಇಂಥ ಯೋಚನೆಗಳು ಬರಬಾರ್ದು. ನಾನು ದೇವರಿಂದ ಆಶೀರ್ವಾದ ಹೊಂದ್ಕೊಳ್ಬೇಕಾದ್ರೆ ಜಾಸ್ತಿ ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಈ ಯೋಚನೆಗಳು ಬರಲೇಬಾರ್ದು. Are you with me? ನನ್ನೊಟ್ಟಿಗೆ ಇದ್ದೀರಾ? ಕೇಳ್ತಾ ಇದ್ದೀರಾ? I'm telling you, I can boldly say this, like Paul, I have done it. I have done it, that's why I'm saying. ನಾನು ಇದನ್ನು ಪೌಲನ್ ಹಾಗೆ ಧೈರ್ಯದಿಂದ ಹೇಳ್ಬೋದೇನಂದ್ರೆ ನಾನು ಮಾಡಿದ್ದೇನೆ ಅದಕ್ಕಾಗಿ. And I have heard people telling me,
People come for miracle, we pray. ಆಗಿಲ್ಲ, ಉಪವಾಸ ಪ್ರಾರ್ಥನಾ ಬಾ ಆಗ್ತದೆ ಅಂತ ಹೇಳ್ತಲ್ಲ. ನಾನು ಎಷ್ಟೊಂದ್ ಸಲ ಕೇಳಿದ್ದೇನೆ, ಯಾರಾದ್ರೂ ಅದ್ಭುತಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಆಗ್ಲಿಲ್ಲ ಅಂದ್ರೆ ಉಪವಾಸ ಪ್ರಾರ್ಥನೆಗೆ ಬಾ, ಅವಾಗ ಆಗ್ತದೆ ಅಂತ ಹೇಳ್ತಾರೆ. Then they'll come sincerely for fasting prayer. ಒಂದು ವಾರ ಬಂದು ಆಗಲ್ಲ, ಅಟ್ಲೀಸ್ಟ್ 7 weeks ಬರಬೇಕು ನೀವು. ಒಂದು ವಾರ ಅಷ್ಟೇ ಬಂದ್ರೆ ಹೇಗಾಗ್ತದೆ? ಕನಿಷ್ಠ ಒಂದು 7 ವಾರ ಬರ್ಬೇಕು. ಬ್ಯಾಪ್ಟಿಸಮ್ ತಗೊಂಡಿಲ್ಲ ನೀನು, ಅದಕ್ಕೆ ನನಗೆ ಅದ್ಭುತ ಆಗಿಲ್ಲ. ದೀಕ್ಷಾಸ್ನಾನ ತಗೊಂಡಿಲ್ಲ, ಅದಕ್ಕೆ ಆಗಿಲ್ಲ. You tell anything they will do because they want miracle. ಅವ್ರಿಗೆ ಅದ್ಭುತ ಬೇಕಲ್ಲ, ನೀವ್ ಏನ್ ಹೇಳಿದ್ರು ಮಾಡ್ತಾರೆ. No, doing all these things will not bring miracle. ಇದೆಲ್ಲ ಮಾಡೋದ್ರಿಂದ ಅದ್ಭುತ ಬರಲ್ಲ. Miracle is grace. ಅದ್ಭುತವು ದೇವರ ಕೃಪೆಯಿಂದಲೇ. If you look to all these things and say, God, I have done fasting, I have taken baptism, I have done this, I have done that, I have done that, now give me means you are not eligible. ದೇವರಿಗೆ ಹೇಳ್ತೀರಾ, ದೇವ್ರೆ ನಾನು ಅದು ಮಾಡಿದ್ದೀನಿ, ಉಪವಾಸ ಮಾಡಿದ್ದೀನಿ, ದೀಕ್ಷಾಸ್ನಾನ ತಗೊಂಡಿನಿ, ಇದೆಲ್ಲ ಮಾಡಿದ್ದೀನಿ, ಕೊಡು ಅಂದ್ರೆ ದೇವ್ರು ಹೇಳ್ತಾರೆ ನೀನ್ ಯೋಗ್ಯನೇ ಇಲ್ಲ. You can't demand God. ದೇವ್ರೆ ನಾನು ಮಾಡಿದ್ದೀನಿ, ನಾನು ಕೂಲಿ ಕೊಡು. Like that you can't ask. ದೇವ್ರಿಗೆ ಹೋಗಿ ದೇವ್ರೆ ನಾನು ಇದೆಲ್ಲ ಮಾಡಿದ್ದೀನಲ್ಲ, ನನ್ ಕೂಲಿ ಕೊಡು ಅಂತ ಹಕ್ಕಿನಿಂದ ಕೇಳಕ್ಕಾಗಲ್ಲ. Because whatever you have done is nothing. ಯಾಕಂದ್ರೆ ನೀವು ಏನೆಲ್ಲ ಮಾಡಿದ್ದೀರೋ ಅದು ವ್ಯರ್ಥ. You can stand in Christ. ನೀವು ಕ್ರಿಸ್ತನಲ್ಲಿ ನಿಂತ್ಕೊಳ್ರಿ. Say, God, I am in Christ now. ನೀವು ಹೇಳ್ರಿ, ದೇವ್ರೆ ನಾನು ಕ್ರಿಸ್ತನಲ್ಲಿ ಇದ್ದೇನೆ, My sins are washed. ನನ್ನ ಪಾಪಗಳು ತೊಳೆಯಲ್ಪಟ್ಟಿವೆ, Christ is my righteousness. ಕ್ರಿಸ್ತನ ನೀತಿವಂತಿಕೆ ಆಗಿದ್ದಾನೆ. You are eligible to get everything today itself. ಎಲ್ಲವನ್ನು ಇವತ್ತಲೇ ಹೊಂದ್ಕೊಳ್ಳೋದಕ್ಕಾಗಿ ಯೋಗ್ಯರಾಗಿರ್ತೀರಿ. Hallelujah. Hallelujah. When God sees you, He sees you in His righteousness, in His holiness. ದೇವರು ನಿಮ್ಮ ನೋಡಿದಾಗ ತನ್ನ ನೀತಿವಂತಿಕೆ, ತನ್ನ ನಿಜವಾದ ಪರಿಶುದ್ಧತೆಯಲ್ಲಿ ನೋಡ್ತಾನೆ. Shall we all just lift up our ನಮ್ಮ hands? ಕೈಗಳನ್ನು ಮೇಲಕ್ಕೆ I ಎತ್ತೋಣ. want you to thank God. ದೇವರಿಗೆ ವಂದನೆ ಹೇಳಿ. I don't want anyone here should have a zeal without knowledge. ನಾನು ಬಯಸ್ತೇನೆ ಇಲ್ಲಿರುವಂತ ಪ್ರತಿಯೊಬ್ಬರಲ್ಲಿ ಯಾರು ಕೂಡ ಆಸಕ್ತಿ ಇಟ್ಕೊಳ್ತಾರೆ ದೇವರಿಗಾಗಿ, ರಕ್ಷಣೆ ಇಲ್ಲ, ಜ್ಞಾನ ಇಲ್ಲ ಅಂತ ಇರಬಾರ್ದು. Every blessing you get from God is by grace. ನೀವು ಹೊಂದ್ಕೊಳ್ಳುವ ಪ್ರತಿಯೊಂದು ಆಶೀರ್ವಾದ ಕೃಪೆಯಿಂದ. It is pure by grace. ಅದು ಪರಿಪೂರ್ಣವಾಗಿ ಕೃಪೆ ಮಾತ್ರ. In Christ you get it. ಯೇಸು ಕ್ರಿಸ್ತನಲ್ಲಿ ಹೊಂದ್ಕೊಳ್ತೀರಿ. What grace provides, you don't earn it. ಕೃಪೆ ನಿಮ್ಗೆ ಯಾವ್ದು ಕೊಡ್ತದೋ ಅದು ನೀವು ಗಳಿಸಕ್ಕಾಗಲ್ಲ. All you got to do is believe it. Believe it. ನೀವು ಬರೀ ನಂಬೇಕಷ್ಟೇ. Oh, thank you, Jesus. Thank you, Jesus. Abba, Father, in Jesus' name, ಅಪ್ಪ ತಂದೆ ಯೇಸುವಿನ ನಾಮದಲ್ಲಿ we thank you this day. ಇವತ್ತು ನಾವು ವಂದನೆ I ಹೇಳ್ತೇವೆ. pray, open our eyes of understanding. ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. No one here will be having zeal without knowledge. ನಮ್ಮಲ್ಲಿ ಯಾರು ಕೂಡ ಜ್ಞಾನವಿಲ್ಲದೆ ಆಸಕ್ತಿಯಲ್ಲಿ ಇರುವಂತದ್ದು ಬೇಡ. We will not even try, Lord, to establish our own righteousness. ನಮ್ಮ ಸ್ವಂತ ನೀತಿವಂತಿಕೆಯನ್ನು ಸ್ಥಾಪಿಸುವುದಕ್ಕೆ ನಾವು ಪ್ರಯತ್ನನೂ ಮಾಡಲ್ಲ. We believe in God's righteousness. ನಾವು ದೇವರ ನೀತಿವಂತಿಕೆಯಲ್ಲಿ ನಂಬ್ತೇವೆ. In Christ, ಯೇಸು ಕ್ರಿಸ್ತನಲ್ಲಿ we are righteousness of God. ನಾವು ದೇವರ ನೀತಿವಂತಿಕೆ ಆಗಿದ್ದೇವೆ. Christ is our righteousness. ಕ್ರಿಸ್ತನು ನಮ್ಮ ನೀತಿವಂತಿಕೆ ಆಗಿದ್ದಾನೆ. Boldly we stand before you. ಧೈರ್ಯವಾಗಿ ನಿಮ್ಮ ಮುಂದೆ ನಿಂತ್ಕೊಳ್ತೇವೆ. Without fear, guilt and condemnation. ಯಾವುದೇ ಖಂಡನೆ, ಕೀಳು ಮನೋಭಾವನೆ, ಯಾವುದೇ ತಪ್ಪಿನ ಭಾವನೆ ಇಲ್ಲದೆ. I thank you. I am accepted in Christ Jesus. ಯೇಸು ಕ್ರಿಸ್ತನಲ್ಲಿ ನಾನು ಸ್ವೀಕರಿಸಲ್ಪಟ್ಟಿದ್ದೇನೆ, ಅದಕ್ಕಾಗಿ ಸ್ತೋತ್ರ. In Jesus' name we thank you. ಯೇಸುವಿನ ನಾಮದಲ್ಲಿ ವಂದನೆ. Amen. Amen. Okay, we'll just read.